ಸ್ವರೂಪನೇ ನಾನು. ನನಗಿವು ಏನದವಲ್ಲ, ನನಗಿವು ನನ್ನ ಬಿಟ್ಟು ಅನ್ಯವಾಗಿ ದೃಶ್ಯವಾಗಿ ಈ ಚಿದಾಭಾಸಿನೊಳಗದವು. ಚಿದಾಭಾಸ ನಾನಲ್ಲ. ಇವು ಎದ್ರಪ್ಪ ಅಂದ್ರ ಅಂತಃಕರಣ ಧರ್ಮ. ನಾನು ಇವು ಕುರ್ನ ತಿಳಿಯುವನು. ನಾನು ಇವು ತಿಳಿಸ್ಕೋತಾವಂದ್ರೆ ಇವು ದೃಶ್ಯದವು, ನಾ ದೃಕ್ಕದೀನಿ. ನಾನು ಆತ್ಮ ಹೆಂಗದೀನಿ, ನಾ ದೃಕ್ಕ ನೋಡವನದೀನಿ ಅನ್ನುವಂಥದ್ದನ್ನ ಆರೂಢಗ ಮಾತ್ರ ಈ ಸ್ಥಿತಿ ಬಂದಿರ್ತದ. ಅವ ಈ ಪ್ರಪಂಚ ಮಾಡಿದ್ರು ಕೂಡ ಅದ್ರ ಮ್ಯಾಗ ವೈರಾಗ್ಯ ಮಾಡುದಿಲ್ಲ. ಈ ಅಧ್ಯಾತ್ಮೀಯತೆ ಅಂತೇಳಿ ಅದ್ರ ಮ್ಯಾಗ ಹಿಗ್ಗು ಪಡುದಿಲ್ಲ. ಅವ್ ಎರಡನ್ನೂ ಕೂಡ ಹೆಂಗಾಗ್ತಾನ, ಒಳಗ ಹೊರಗ ಸಮಾನತೆಯಿಂದ ಏನ್ ಕಾಣ್ತಲ್ಲ, ಇವು ಎರಡೂ ಕೂಡ ಮಿಥ್ಯದವು. ಆತ್ಮ ನಾನು ಒಂದು ಸತ್ಯ ಅದೀನಿ. ಇದು ಜಗತ್ತು ಹೆಂಗೈತಿ, ಇದು ಮಿಥ್ಯದ, ದೇಹನು ಮಿಥ್ಯದ, ಇದು ಕರಿಯುವಂತ ಆತ್ಮ ಸತ್ಯದ. ಈ ಜಗತ್ತಿನೊಳಗ ನಡೆಸುವಂತ ಏನ್ ಎಲ್ಲಾ ಕಡೆ ತುಂಬಿಕೊಂಡಂತ ವಸ್ತು ಆತ್ಮ ಬ್ರಹ್ಮನೇ ಸತ್ಯ ಅದನ, ಜಗತ್ ಮಿಥ್ಯದ. ಈ ದೇಹಾದಿ ವ್ಯವಹಾರಗಳು ಮಿಥ್ಯದವು, ನಾ ಆತ್ಮನೇ ನಾ ಸತ್ಯ ಅದೇನೆ ಅನ್ನುವಂಥದ್ದನ್ನ ಅರಿತಂತ ಆರೂಢ ಅಭ್ಯಾಸದಿಂದ ಅನುಭವ ಮಾಡಿಕೊಂಡು, ಅನುಭವಿ ಮುಂದೆ ಇವನೇನಾಗ್ತಾನಂದ್ರ ಆರೂಢನಾಗ್ತಾನ. ಆರೂಢಗ ಇದೇನ ಇದು ಸೂತ್ರ. ಆರೂಢಗ ಏನಾಗ್ತದ, ಅವಾಗ ಕರ್ಮ ಆಗ್ಲಿ ಪ್ರಾರಬ್ಧ ಆಗ್ಲಿ ಮುಂದ ಈ ಅಧ್ಯಾತ್ಮವನ್ನ ಮಾಡ್ಬೇಕು ಅಂತ ಪ್ರವೃತ್ತಿ ಮಾರ್ಗ ಆಗ್ಲಿ ಇರುವುದಿಲ್ಲ. ಇದಿಷ್ಟ ನಾವು ನಿಶ್ಚಯ ತಿಳ್ಕೊಬೇಕು. ಅವನಲ್ಲಿ ಏನಿರ್ತದ, ನಿವೃತ್ತಿ ಮಾರ್ಗ ಇರ್ತದ. ಮತ್ತ ಅವನಲ್ಲಿ ಹೆಂಗಿರ್ತದ, ದಗ್ಧ ಬೀಜದಂತ ಇರ್ತದ. ಅವನು ಕರ್ಮ ಪ್ರಾರಬ್ಧ ಮ್ಯಾಗ ಕರ್ಮ ಮಾಡ್ತಾನ. ಪ್ರಾರಬ್ಧ ಹೆಂಗಿರ್ತದ, ಅದು ಬಿಟ್ಟ ಬಾಣ ತಗೊಂಡು ಬಂದದ್ ಬಾಣ, ಅದು ಬಿಟ್ಟ ಬಾಣ ಅದು ಏನಿರ್ತದ, ನಮ್ಗೆ ಜ್ಞಾನ ಆಗಿಂದನೂ ಕೂಡ ಅದು ಪ್ರಾರಬ್ಧ ಇರುತ್ತಾನ, ನಾವ್ ಇರ್ತೇವಿ. ಯಾವಾಗ ಜ್ಞಾನ ಆಗಿಂದ ಆ ಪ್ರಾರಬ್ಧ ಅನ್ನೋದು ಇರುದಿಲ್ಲ. ನಮ್ಗ ಜ್ಞಾನ ಆಗುತ್ತಾನ ಏನಿರ್ತದ, ಆ ಪ್ರಾರಬ್ಧದೊಳಗ ನಾವು ಅದಿಂದಾಗಿ ಇರ್ತೇವಿ. ಆ ಪ್ರಾರಬ್ಧಗ ನಾವು ಇನ್ನೊಂದು ಪುಣ್ಯ ಕಾರ್ಯಗಳನ್ನ ಸುಮಾರು ಕಾರ್ಯ ಮಾಡೋದ್ರಿಂದ ಅಲ್ಲಿ ಏನಾಗ್ತದ, ಅಲ್ಲಿ ಕರ್ಮ ಹಾಕಿರ್ತದ. ಯಾವಾಗ ನನಗ ಜ್ಞಾನ ಆಯ್ತು ಅಂದ್ರೆ ಆತ್ಮ ಸ್ವರೂಪನೇ ನಾನು ಅದೀನಿ ಅನ್ನುವಂಥದ್ದನ್ನ, ಇವು ಎಲ್ಲಾ ಮನುಷ್ಯನ ಕಾರ್ಯಗಳನ್ನ ನಾನು ಅರಿಯವನು, ಮನಸ್ಸು ನಾನಲ್ಲ, ಆತ್ಮನೇ ನಾನು ನಿಶ್ಚಯ ಆದಾಗ ಅವು ಏನಾಗ್ತದ, ಅವಾಗ ಆ ಕರ್ಮಗಳೇ ಇಲ್ಲಾರ್ದಂಗ ಅವಾಗ ಸಂಚಿತನೂ ಇಲ್ಲ, ಆಗಮನ ಇಲ್ಲ, ಪ್ರಾರಬ್ಧನೂ ಕರ್ಮ ಇಲ್ಲ. ಮತ್ತ ಪ್ರಾರಬ್ಧ ಕರ್ಮ ಏನೈತಿ, ಆ ಶರೀರ ಇರುತ್ತಾನ ಇರ್ತದ. ಯಾವಾಗ ಶರೀರವೇ ಪ್ರಾರಬ್ಧ, ಯಾವಾಗ ಶರೀರ ಬಿದ್ದು ಹೋಗ್ತದ, ಅವಾಗ ಈ ಮೋಹ ಎಂಬ ಬೀಜವನ್ನು ಹುರಿದ್ರಿಂದ ಅದೇನಾಗ್ತದ, ಮುಂದೆ ಭೌಕ ಬೀಜ ಇರುದಿಲ್ಲ. ಅವನಲ್ಲಿ ದಗ್ಧ ಬೀಜದಂತೆ ಆ ಜ್ಞಾನವನ್ನ ಏನ್ ಮಾಡ್ಕೋತಾನ, ಆತ್ಮನೇ ನಾನು ಅಂತೇಳಿ ತಿಳಿದಾಗ ಅವಾಗ ಕರ್ಮವೇ ಘಟಿಸುದಿಲ್ಲ ಅನ್ನುವಂಥದ್ದನ್ನ ಹಿಂಗ ತಿಳ್ಕೊಂಡೇವಂದ್ರ, ಇದು ತಿಳಿತು ಅಂದ್ರ ಅವನು ಕೂಡ ಪ್ರಾರಬ್ಧ ಮ್ಯಾಗ ಆ ಶರೀರ ಇರ್ತದ, ಕಾರ್ಯ ಮಾಡ್ತಾನ. ಆದ್ರ ಅವಕ ಭೌಕ ಬೀಜವಾದಂತ ಅಲ್ಲಿ ಪ್ರವೃತ್ತಿ ಮಾರ್ಗ ಇರುವುದಿಲ್ಲ. ಅವ ಜ್ಞಾನ ಆದಾಗೆ ಇದು ಮಿಥ್ಯ ಅಂತೇಳಿ ನಿವೃತ್ತಿ ಮಾರ್ಗದೊಳಗೆ ಇರ್ತಾನ ಅನ್ನುವಂಥದ್ದನ್ನ, ಅದು ಪ್ರಾರಬ್ಧ ಪ್ರಕಾರ ಅಲ್ಲಿ ಕ್ರಿಯೆ ಆಗ್ತಾವು, ಅಲ್ಲಿ ಕರ್ಮ ಆಗ್ತಾವು. ಪ್ರಾರಬ್ಧ ಈಗ ಜ್ಞಾನ ಆಗಿಂದ ನನ್ಗೆ ಪ್ರಾರಬ್ಧ ಜ್ಞಾನ ಆಗಿಂದ ನನ್ಗೆ ಕರ್ಮ ಆಗ್ಬಾರ್ದು ಅಂತಲ್ಲ, ಅಲ್ಲಿ ಕರ್ಮ ಆಗ್ತಾವ. ಯಾಕ ಅವ ಇರ್ತಾನ, ಅವನು ಉಣ್ತಾನ ತಿತ್ತಾನ, ಅಲ್ಲಿ ಕಾರ್ಯ ಮಾಡ್ತಾನ. ಕಾರ್ಯ ಮಾಡಿದಾಗೂ ಕೂಡ ಆ ಪ್ರಾರಬ್ಧವನ್ನ ಇದ್ದಂತ ಆ ಕಾರ್ಯ ಮಾಡ ಮುಂದ, ಪ್ರಾರಬ್ಧ ಇರುವಂತ ಕಾರ್ಯವನ್ನ ಮಾಡ ಮುಂದ ಅಲ್ಲಿ ಪುಣ್ಯನೂ ಆಗ್ತದ, ಪಾಪನೂ ಆಗ್ತದ. ಅಲ್ಲಿ ಚಲೋದು ಆಗ್ತದ, ಕೆಟ್ಟದ್ದು ಆಗ್ತದ. ಚಲೋದು ಕೆಟ್ಟದ್ದು ಆದ್ರೂ ಕೂಡ ಅವಾಗ ಏನಾಗ್ತದ, ಅವ್ ಯಾವ ಲೇಪನ ಇರುದಿಲ್ಲ. ಯಾಕ ಅವ್ ಕರ್ಮವೆಂಬ ಬೀಜವನ್ನ ಅವನೇ ಅವಾಗ ದಗ್ಧ ಸುಟ್ಟು ಬಿಟ್ಟನವ, ಅವ್ ಭೌಕ್ ಬೀಜಲರ ಮಾಡ್ಕೊಂಡನ. ಅಂದಾಗ ಆ ಪ್ರಾರಬ್ಧಗಳಿಗೆ ಇದ್ದಂತ ಏನಿರ್ತಲ್ಲ, ಪ್ರಾರಬ್ಧದೊಳಗೆ ಇರುವಂತದ್ದು ಆ ಕರ್ಮ ಏನಿರ್ತದಲ್ಲ, ಆ ಕರ್ಮವನ್ನ, ಜ್ಞಾನಿಯ ಕರ್ಮವನ್ನ ಯಾರು ಅವನನ್ನ ಕೊಂಡಾಡ್ತಾರ, ಸ್ತುತಿ ಮಾಡ್ತಾರ, ನಮಸ್ಕಾರ ಮಾಡ್ತಾರ, ಯಾರು ಅವನ ಪ್ರೀತಿಗೆ ಪಾತ್ರ ಆಗ್ತಾರ, ಅವ್ರು ತಗೋತಾರ. ಆದ್ರ ಅವನಿಂದ ಏನೋ ಕೆಟ್ಟ ಜ್ಞಾನ ಎಂದು ಕೆಟ್ಟ ಕಾರ್ಯ ಆಯ್ತು, ಆಗತಾವ, ಆಗಬಾರ್ದಂತ ನಿಮ್ಮಿಲ್ಲ, ಆಗ್ತಾವ. ಆದ್ರೂ ಕೂಡ ಅವ್ ಏನಾಗಿರ್ತದ, ಅದು ಸುಳ್ಳ ಮಿಥ್ಯ ಅದಂತೇಳಿ ಅವ ಆತ್ಮನೇ ನಾನು, ಇವು ಮನುಷ್ಯನ ಕಾರ್ಯಗಳು, ಇದ್ರ ಧರ್ಮ ಅಂತ ತಿಳ್ಕೊಂಡಿರ್ತಾನ. ಅವ್ನಿಗೆ ಏನಾಗ್ತದ, ಆ ಬಹುದ ಬೀಜ ಅಂಕುರ ಅನ್ನೋದು ಸುಟ್ಟು ಹೋದ ಸಂಬಂಧ ಅಲ್ಲಿ ನಾಟುದಿಲ್ಲ. ಅಲ್ಲಿ ಪಾಪ ಕರ್ಮ ಘಟಿಸಿದ್ರು ಕೂಡ ಆ ಕರ್ಮವನ್ನ ಯಾರು ತಗೋತಾರಂದ್ರ, ಅವನನ್ನ ನಿಂದ ಮಾಡಿದವರು, ಅವನನ್ನ ಬೇಯ್ದವ್ರು, ಅವ್ನಿಗೆ ಹಿಂಸೆ ಕೊಟ್ಟವ್ರು, ಆ ಪಾಪವನ್ನ ಅವ್ರು ತಗೋತಾರ. ಎಂದ ನನಗ ಅಪರೋಕ್ಷ ದೃಢ ಜ್ಞಾನನ ಆರೂಢನ ಆದ್ನಂದ್ರ ಅವ್ ಎಲ್ಲಾ ಕಡೆ ಪರಿಪೂರ್ಣ ವಸ್ತು ನಾನೇ ಅಂತ ತಿಳ್ಕೊಂಡು ತಿಳಿದಾಗ ಈ ಪ್ರಪಂಚ ಇದ್ರೂ ಕೂಡ ಅವ್ ಪ್ರಪಂಚ ಏನು ಬಾಧ ಮಾಡುದಿಲ್ಲ. ಬಾಧೆ ತನ್ನೋಳು ತೋರದು.
ಪಾರಮಾರ್ಥ ನೆಲೆ ನಿಂತ ಮೇಲೆ ಯಾವಾಗ ತೋರುದಿಲ್ಲ ಅವಾಗ ಬಾಧ. ಪಾರಮಾರ್ಥ ನಾನು ಆತ್ಮನೇ ಇದೀನಿ ಅಂತೇಳಿ ಅಪರೋಕ್ಷ ದೃಢ ಜ್ಞಾನದಾಗ ಅವಾಗಿದು ಬಾಧ ತೋರುದಿಲ್ಲ. ಅಲ್ಲತನ ಬಾಧ ತೋರುದೇ ಇದು. ಯಾಕ ದೇಹದೊಳಗ ನಾನೇ ಇದೀನಿ, ನಾನೇ ತೋರ್ಸಿನಿ, ನಾನೇ ದವಾಖಾನಿಗೆ ತೋರ್ಸಿನಿ, ನಾನೇ ಇದು ಕುಣಿಸ್ತೀನಿ ಅನ್ನುವಂಥದ್ದು ದೇಹದ ಮ್ಯಾಗ ಮೋಹ ಇರ್ತದ. ಅಲ್ಲತಾನ ಇದು ಇವ್ ಬಾಧ ತೋರುದೇ. ಈ ದೇಹಕ್ಕೆ ನಾನು ಪ್ರತ್ಯೇಕ ಆತ್ಮದಿನಿ, ಹಾಗೂ ಎಲ್ಲವೂ ದೇಹಕ್ಕಾಗ್ತವು, ದೇಹ ನಾನಲ್ಲ. ದೇಹವನ್ನ ಅರಿಯವನು ನಾನು. ಇದು ದೇಹ ದೃಶ್ಯವಾದ. ಅದರಂತೆ ಇದರಲ್ಲಿರುವಂತ ಪ್ರಾರಬ್ಧ ಕರ್ಮಾದಿಗಳನ್ನು ಕೂಡ ದೃಶ್ಯದವು. ನನಗೆ ಯಾವ ಕರ್ಮಗಳು ಇಲ್ಲ ಅಂತ ಹಿಂಗ ಅಪರೋಕ್ಷ ಜ್ಞಾನ ಆಯ್ತು ಅಂದ್ರ ಅವ ಏನಾಗ್ತಾನ, ಆರೂಢನಾಗ್ತಾನ. ಅವ ಈ ರೂಢದೊಳಗೆ ಇರ್ತಾನ, ಇಲ್ಲೇ ಇರ್ತಾನ. ಇದ್ರು ಅವನ ಸ್ಥಿತಿ ಮಾತ್ರ ಆ ಬ್ರಹ್ಮನಲ್ಲಿ ಏನಾಗಿರ್ತದ, ಸ್ಥಿರ ಆಗಿರ್ತದ. ಅವನ ವ್ಯವಹಾರ ಮಾಡ್ತಾನ, ಇಲ್ಲೇ ಇರ್ತಾನ, ಎಲ್ಲ ಇದ್ರೂ ಕೂಡ ಅವನ ಸ್ಥಿತಿ ಮಾತ್ರ ಬ್ರಹ್ಮನಲ್ಲಿ ಆದಾಗ ಇವು ಯಾವುದೇ ಕರ್ಮಗಳನ್ನ ಘಟಿಸಿದ್ರು ಕೂಡ ಇವ್ ಕರ್ಮ ಇಲ್ಲ ಅನ್ನುವಂಥದ್ದನ್ನ ನಾವ್ ಇಲ್ಲಿ ನಿಶ್ಚಯ ಮಾಡ್ಕೋಬೇಕಾಗಿದೆ. ಇನ್ನೊಂದು ಆರೂಢಗ ಇದೇ ಜನ್ಮ, ಮತ್ತೊಂದು ಜನ್ಮನೇ ಇಲ್ಲ. ಅಭ್ಯಾಸಿಗೇನ ಇದೊಂದು ಜನ್ಮ, ಇನ್ನೊಂದು ಜನ್ಮ. ಈ ಸದ್ ತಿಳ್ಕೊಳಕತ್ತಾನ, ಇನ್ನೊಂದ್ ಜನ್ಮ ಹುಟ್ಟು ಆರೂಢನಾರಾಗ್ಲಿ ಇನ್ನೊಂದ್ ಜನ್ಮ ತಗೋತಾನ. ಆದ್ರೆ ಆರೂಢಗೆ ಜನ್ಮವೇ ಇಲ್ಲ. ಆರೂಢ ಅಂದ್ರ ಒಳ ಹೊರಗೊಂದೇ ಆತ್ಮ ನಾನೇ ಅದೀನಿ ಅನ್ನುವಂತ ಅಪರೋಕ್ಷ ದೃಢ ಜ್ಞಾನ ಆಯ್ತು ಅಂದ್ರ ಅವಾಗ ಏನಾಗ್ತದ, ಇವು ಸಂಚಿತ ಆಗಾಮಿ ಕರ್ಮಗಳಾಗ್ಲಿ, ಪ್ರಾರಬ್ಧ ಕರ್ಮಗಳಾಗ್ಲಿ, ಮಾಡಬೇಕಾದ ಕರ್ತವ್ಯ ಕರ್ಮಗಳು ಕೂಡ ಇವು ದೇಹಕ್ಕದವು, ನನಗಿಲ್ಲ ಅನ್ನುವಂಥದ್ದನ್ನ ಅಪರೋಕ್ಷ ದೃಢ ಜ್ಞಾನ ಆದಾಗ ಅವ ಏನಾಗ್ತಾನ, ಆರೂಢನಾಗ್ತಾನ ಅನ್ನುವಂಥದ್ದನ್ನ ನಾವ್ ಇವತ್ತ ಎಲ್ಲಾ ಭಗವದ್ಗೀತೆಗಳು ಕೂಡ ಕೇಳ್ಕೊಂಡು ಬಂದಿವಿ. ಎಲ್ಲಾ ಕಡೆನೂ ಕೂಡ ಆರೂಢ ಅಂದ್ರೆ ಯಾರು, ಜ್ಞಾನಿ ಅಂದ್ರೆ ಹಂಗ ಅನ್ನುವಂಥದ್ದನ್ನ ಭಗವದ್ಗೀತದಾಗ ಕೂಡ ಸಾಕಷ್ಟು ಶ್ಲೋಕಗಳನ್ನ 2ನೇ ಅಧ್ಯಾಯ 20 ಶ್ಲೋಕಗಳನ್ನ ಅಲ್ಲಿ ಏನ್ ಹೇಳ್ಕೊಂಡ್ ಬಂದಾರಂದ್ರ ಆರೂಢನ ಸ್ಥಿತಿಯನ್ನೇ ಹೇಳ್ಕೊತ ಬಂದಾರ. ಅದಕ್ಕ ಇಲ್ಲಿ ಆರೂಢ ಇಂತ ಉಳ್ಳವ ಆಗಿರ್ತಾನ ಅನ್ನುವಂಥದ್ದನ್ನ ಈ ನುಡಿ ಒಳಗೆ ತಿಳಿಸ್ಕೋತ ಹೋಗ್ತಾರ. 3 ನುಡಿ ಒಳಗೆ ಆರೂಢನ ಲಕ್ಷಣಗಳು ಹೇಳ್ಕೋತ ಹೋಗ್ತಾರ. ಇಲ್ಲಿ ನಿನ್ನೆ ಏನ್ ಕೇಳ್ಕೊಂಡ್ ಬಂದೇವಂದ್ರ ಆತ್ಮರತಿ ಮೊದಲುಗೊಂಡು ಲೋಕರತಿ, ಭೀತಿ, ವಿರತಿ ಮೊದಲಾದಗಳಲ್ಲಿ ವೈರಾಗ್ಯವುಳ್ಳವನಾಗಿದ್ದರೆ ಅವ ಅನುಭವಿ ಅನ್ನಬೇಕು ಅನ್ನುವಂಥದ್ದನ್ನ ಇಲ್ಲಿ ನಿನ್ನೆ ಕೇಳ್ಕೊಂಡ್ ಬಂದೇವಿ. ಇವತ್ತ ಶರೀರಾದಿ ಸಕಲ ವಿಷಯಗಳಲ್ಲಿ ರತಿ ವಿರತಿಗಳು ಎರಡೂ ತೋರಿದ್ರು ಅವನು ಆರೂಢನೇ ಆಗಿರ್ತಾನ ಅನ್ನುವಂಥದ್ದನ್ನ ಹಿಂಗ್ ತಿಳ್ಕೊಂಡ ಆತ್ಮನನ್ನ ನಾನು ಈ ದೇಹಾದಿ ವ್ಯವಹಾರಕ್ಕೆ ಹೊರತಾಗಿದ್ದವನು ನಾನು, ನನ್ನ ಸತ್ತ ತಗೊಂಡು ಈ ಚಿದಾಭಾಸ ಶರೀರ ಕಾರ್ಯಗಳು ಮಾಡ್ತಾವು, ನಾನು ಮಾತ್ರ ಮಾಡವನು ಅಲ್ಲ, ಮಾಡಿಸಿಕೊಳ್ಳವನು ಅಲ್ಲ. ಇಂದ್ರಿಯಗಳು ತಮ್ಮ ಕಾರ್ಯ ತಾವು ಮಾಡ್ತಾವು, ನಾನು ಇದಕ್ಕೆ ಹೊರತಾಗಿ ಆತ್ಮನೇ ಇದೀನಿ ಅಂತ ಅಂದಾಗ ತಿಳ್ಕೊಂಡವಾಗ ಅಲ್ಲಿ ತನು ಅಂದ್ರೆ ಶರೀರ ಮತ್ತು ಮನಸ್ಸ, ಇವು ಮನಸ್ಸ ಮತ್ತು ಧನ, ತನು ಮನೋ ಧನ ಧಾನ್ಯ ವನಿತಾದಿಗಳಲ್ಲಿ ಎನಿಪ ರತಿ ವಿರಕ್ತಿ ಒಳಗೊಮ್ಮೆ ಜನಿಸದೆ ನಿಜ ಭಾವನೆ ಒಳು ಹೊಂದಿ ನಿಂದನೆ ಅವನೇ ಆರೂಢ ನೆನಿಪನು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಂತಂದ್ರೆ ಅವನು ಆತನು ಅಂದ್ರೆ ಆರೂಢ ನೆನಿಪನು ಅಂದ್ರೆ ಆರೂಢ ಜ್ಞಾನಿ ಅನಿಸ್ಕೋತಾನ, ಆರೂಢ ನೆನೆಸ್ಕೋತಾನ ಅಂತ ತಿಳ್ಕೊತ ಬಂದಾರ. ಇಲ್ಲಿ ಏನ್ ಇದ್ರಾಗ ತಿಳ್ಕೊಂಡು ಬಂದೇವಂದ್ರ ಈ ಶರೀರದ ಮ್ಯಾಗಾಗ್ಲಿ, ಮನಸ್ಸಿನ ಮ್ಯಾಗಾಗ್ಲಿ ಮತ್ತು ಧನ, ದುಡ್ಡ, ದ್ರವ್ಯ, ಬಂಗಾರ, ಧಾನ್ಯ, ಕಾಳು ಮತ್ತು ವನಿತಾದಂದ್ರೆ ಸ್ತ್ರೀ, ಇವು ಎಲ್ಲವೂ ಕೂಡ ಮಕ್ಕಳು, ಇವು ಎಲ್ಲರ ಮ್ಯಾಗ ಅವ ಪ್ರೇಮ ಮಾಡಿದ್ರು ಕೂಡ, ಅವ ಬಿಟ್ರು ಕೂಡ ಇವು ಎರಡನ್ನು ಮನಸ್ಸಿನ ಕಾರ್ಯದವ. ನನಗಿಲ್ಲ, ನಾನು ಪ್ರೇಮಿನೂ ಅಲ್ಲ, ನಾನು ಅವ್ರ ಮ್ಯಾಗ ರತಿನೂ ಇಲ್ಲ, ಅವ್ರ ಮ್ಯಾಗ ನಾನು ವಿರತಿನೂ ಇಲ್ಲ, ವೈರಾಗ್ಯನೂ ಇಲ್ಲ, ಅವ್ರ ಮ್ಯಾಗ ನಾ ಪ್ರೀತಿನೂ ಇಲ್ಲ. ನಾನು ಎರಡನ್ನೂ ಕೂಡ ಅವನ ಸಮನಾಗಿ ತಿಳ್ಕೊಂಡಿರ್ತಾನ. ಇವತ್ತ ಮಗ ಆಯ್ತಂದ್ರ ಅವ ದುಃಖನು ಪಡುದಿಲ್ಲ, ಮಗ ಒಬ್ಬ ಚಲೋ ಸಾಯ್ಬ ಅಂತೇಳಿ ಹಿಗ್ಗುನು ಪಡುದಿಲ್ಲ. ಅವನ್ ಹೆಂಗಿರ್ತದಂದ್ರ ಎರಡಕ್ಕೂ ಸಮನಾಗಿರುವಂತ ಶಕ್ತಿ ಬಂದವಂಗ ಅವಂಗ ಮಾತ್ರ ಆರೂಢರಂತಾರ ಅನ್ನುವಂತ ಹೇಳ್ಕೊತ ಬಂದಾರ. ಈ ಕಡೆ ಪ್ರೀತಿ ಮಾಡ್ತಾನ, ಅವನು ಪ್ರೀತಿ ಮಾಡ್ತಾನಲ್ರಿ, ಪ್ರೀತಿ ಮಾಡಿದ್ರು ಕೂಡ ಅವ ಒಳಗೆ ಹೆಂಗಿರ್ತದ, ಇದು ಪ್ರೀತಿನ ಮಿಥ್ಯ ಅಂತ ನಿಶ್ಚಯ ಆಗಿರ್ತದ, ಇದು ಸುಳ್ಳಿಂದ ಐತಿ ಅನ್ನೋದು ನಿಶ್ಚಯ ಆಗಿರ್ತದ. ಮತ್ತ ಅದಕ್ಕೊಂದು ಏನ್ರ ಅಪವಾದ ಆಗ್ತದ, ಅಪವಾದ ಆದ್ರೂ ಕೂಡ ಅದನ್ನು ಮಿಥ್ಯ, ಅದು ಸುಳ್ಳು. ಎರಡೂ ಏನದಾವಲ್ಲ ಮನುಷ್ಯನ ಕಾರ್ಯಗಳು ಅನ್ನುವಂಥದ್ದನ್ನ
ಅಲ್ಲಿ ಅಪರೋಕ್ಷ ದೃಢ ಜ್ಞಾನ ಆದಾಗ ಅಂತವ್ ಏನ್ ಅನ್ಬೇಕು, ಆರೂಢ ಅನ್ಬೇಕು ಅನ್ನುವಂಥದ್ದು ಇಲ್ಲಿ ಹೇಳೋರದರ. ಅಂದ್ರೆ ಅಲ್ಲಿ ಶರೀರ, ಸತಿ, ಪುತ್ರಾದಿ ಸಕಲ ಲೌಕಿಕ ವಿಷಯಗಳಲ್ಲಿ ಪ್ರೀತಿ ಅಪ್ರೀತಿಗಳು ಎರಡು ತೋರದೆ, ಅವನಲ್ಲಿ ಪ್ರೀತಿನೂ ಇಲ್ಲ ಅಪ್ರೀತಿನೂ ಇಲ್ಲ. ಎರಡನ್ನು ಅವ ಹೆಂಗ್ ನೋಡ್ತಾನಪ್ಪ ಅಂದ್ರ, ಎರಡನ್ನು ಹೆಂಗ್ ನೋಡ್ತಾನಂದ್ರ ಸಾಕ್ಷಿ ತಾನಾಗಿ, ಇವು ಸಾಕ್ಷಿ ಒಳಗ ತೋರುವಂತ, ಇವು ಹೊರಗಿನ ದೇಹದೊಳಗೆ ತೋರುವಂತ ಇವು ದೇಹದಕ್ಕೆ ಸಂಬಂಧಪಟ್ಟು ನನಗಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ವಿವೇಕದಿಂದ ನಾವು ಏನ್ ಮಾಡ್ಕೊಂಡಿರ್ತಾನ, ದೇಹಾದಿ ವ್ಯವಹಾರಗಳು ಬೇರೆ, ಆತ್ಮನ ವ್ಯವಹಾರಗಳು ಬೇರೆ, ಚಿದಾಭಾಸನ ವ್ಯವಹಾರಗಳು ಬೇರೆ, ಆತ್ಮನ ವ್ಯವಹಾರಗಳು ಬೇರೆ. ಇದು ಜೀವ ಚಿದಾಭಾಸನಗಂತೆ ವ್ಯವಹಾರ ಮಾಡ್ತದ. ಆದರೂ ಇಲ್ಲಿ ಚಿದಾಭಾಸನಿಗೆ ಆತ್ಮನ ಲಕ್ಷಣಗಳು ಇರುವುದಿಲ್ಲ. ಇದು ಒಮ್ಮೆ ತೋರ್ದಂಗ ಆಕ್ಕದ, ಒಮ್ಮೆ ಏನಾಕ್ಕದ ಇರ್ಲಾರ್ದಂಗ ಆಗ್ತದ. ಜಾಗ್ರದೊಳಗ ನಮ್ಗೆ ಏನೇನೋ ತೋರ್ದಂಗ ಆಕ್ಕದ, ಅದೇ ಸುಶುಕ್ತಿ ಒಳಗೆ ಏನೂ ತೋರುದಿಲ್ಲ. ಇವು ಎಲ್ಲಿ ಅದಾವಪ್ಪ ಅಂದ್ರೆ ಇವು ಎಲ್ಲವೂ ಇವು ಮನಸ್ಸಿನೊಳಗ ಒಂದ್ ತೋರಿ ಅಡಗ್ತಾವು. ನಾನು ಆತ್ಮ ಹೆಂಗದೀನಿ, ಜಾಗ್ರದೊಳಗೂ ಅದೀನಿ, ಸ್ವಪ್ನದೊಳಗೂ ಸುಶುಕ್ತಿ ಒಳಗ ಮೂರು ಕಾರ್ಯಗಳನ್ನ ನಾನು ಅರಿತೀನಿ. ಅಂದ್ರ ಆತ್ಮನ ಲಕ್ಷಣಗಳು ಇವು ಕುರಾಗಿಲ್ಲ, ಆತ್ಮನಗತೆ ವ್ಯವಹಾರ ಮಾಡ್ತಾವು. ಅಂದ್ರೆ ಇಲ್ಲಿ ಏನ್ ತಿಳಿತು, ಇವು ಈ ಚಿದಾಭಾಸನು ಕೂಡ ದೃಶ್ಯ ಅದ ಅನ್ನುವಂಥದ್ದನ್ನ ನಮ್ ನಿಶ್ಚಯ ಆಯ್ತು ಅಂದ್ರ, ನಿಶ್ಚಯ ಆದವರಿಗೆ ಮಾತ್ರ ಆರೂಢರು ಅನ್ನಬೇಕು ಅನ್ನುವಂಥದ್ದನ್ನ ಇಲ್ಲಿ ಒತ್ತು ಕೊಟ್ಟು ಓದುತ್ತರ. ಇಲ್ಲಿ ಸಾಕ್ಷಿ ಪ್ರತ್ಯೇಗಾತ್ಮ ಸ್ವರೂಪದಿಂದ ತಾನಿದ್ದು ಅವುಗಳನ್ನು ಅರಿಯುವುದರಿಂದ ಆತನಿಗೆ ಆರೂಢನಬೇಕು ಅನ್ನುವಂಥದ್ದನ್ನ ಇಲ್ಲಿ ನಿಜಗೊಂಡ್ರೆ ಸ್ಪಷ್ಟ ಮಾಡ್ಕೋತ ಹೋಗಾರ. ಮುಂದ 4ನೇ ನುಡಿ ಒಳಗೆ ಏನ್ ಹೇಳೋರದಾರ ಅಂದ್ರ, ಲೌಕಿಕ ವೈದಿಕ ಸಕಲ ವಿಷಯಗಳಲ್ಲಿ ರತಿ ವಿರತಿಗಳಿಲ್ಲದವನೇ ಆರೂಢ ನೆನೆಸುವನು ಅನ್ನುವಂಥದ್ದು ಹೇಳ್ಕೊತ ಬಂದಾರ. ಇಲ್ಲಿ ಏನ್ ಹೇಳ್ತಾರಂದ್ರ, ವಿಷಯಗಳು ಭೋಗ ವಿಷಯಗಳು ತತ್ವ ವಿಷಯಗಳನ್ನು ಕರ್ಮ ಕುಲವೆಂಬ ವಿಷಯಗಳು ರತಿ ವಿರತಿಗಳನ್ನು ಉಳಿದು ನಿರ್ವಿಷಯಗಳು ಆರೂಢ ಎನಿಸುತ್ತಿರ್ಕು. ಅಂದ್ರೆ ಇಲ್ಲಿ ವಿಷಯಗಳು ಅಂದ್ರೆ ವಿಷಯಗಳು ಶಬ್ದ ಸ್ಪರ್ಶ ವಿಷಯಾದಿಗಳು ಮತ್ತು ದೇಹಾದಿಗಳು, ಸ್ಥೂಲ ಸೂಕ್ಷ್ಮ ಕಾರಣ ದೇಹಾದಿಗಳು, ಮತ್ತೆ ಈ ವಿಷಯಗಳು ತಗೊಂಡು ಸ್ಥೂಲ ಶರೀರದಾಗೂ ಭೋಗ ಮಾಡ್ತಾನ, ಸೂಕ್ಷ್ಮ ಶರೀರದಾಗೂ ಭೋಗ ದುಃಖ ಅಲ್ಲಿ ಮಾಡ್ತಾನ, ಮತ್ತೆ ಇಲ್ಲಿ ಕಾರಣ ಶರೀರದಾಗೂ ಕೂಡ ತಾನು ಇದ್ದ ಸ್ಥಿತಿಯನ್ನು ಅನುಭವಿಸ್ತಾನ, ಅಲ್ಲಿ ಸುಖ ಅನುಭವಿಸ್ತಾನ. ಇವು ಮೂರನ್ನು ಇವ ಅರಿಯುವನು. ಅಂದ್ರೆ ಸುಖ ದುಃಖಗಳು ಮೂರು ಶರೀರಕ್ಕೆ ಅಕ್ಕವು, ಸ್ಥೂಲ ಶರೀರನು ಅಕ್ಕವು, ಮತ್ತ ಸ್ವಪ್ನ ಶರೀರಕ್ಕೂ ಸೂಕ್ಷ್ಮ ಶರೀರಕ್ಕೂ ಅಕ್ಕವಲ್ಲಿ. ಸ್ವಪ್ನದೊಳಗ ಅಲ್ಲಿ ಸುಖನ ಅನುಭವಿಸ್ತಾನ, ದುಃಖನ ಅನುಭವಿಸ್ತಾನ. ಒಂದ್ ಯಾರೋ ಕಳ್ರ ಬೆನ್ ಹತ್ತದಂಗ ಅಕ್ಕದ, ಓಡ್ತಾನ, ಎಷ್ಟು ದುಃಖ ಆಗ್ತದ ಅಲ್ಲಿ ಅದನ್ನು ಕಂಡಾನ. ಮತ್ತ ಅದ್ರೊಳಗ ಏನೋ ಮಾಡಿರಂಗಿಲ್ಲ, ರಾಜನಾಗಿರ್ತಾನ, ಎಲ್ಲರೂ ಆನಂದವಾಗಿ ತಂದಿರ್ತಾರ, ಚಾರ ಬೀಸ್ತಿರ್ತಾರ, ಎಲ್ಲಾನು ಮಾಡ್ತಿರ್ತಾರ, ಆದ್ರೂ ಕೂಡ ಅದನ್ನು ಅನುಭವಿಸಿರ್ತಾನ. ಆದರೆ ಇಲ್ಲಿ ಏನ ಬರ್ತದಪ್ಪ ಅಂದ್ರ, ಈ ಮೂರು ವಿಷಯಗಳಲ್ಲಿ ದೇಹಾದಿ ಪದಾರ್ಥಗಳಲ್ಲಿ ಭೋಗ ವಿಷಯಗಳ ಶಬ್ದಾದಿ ವಿಷಯಗಳನ್ನ ಅಲ್ಲಿ ಅವ ಏನ್ ಮಾಡಿರ್ತಾನ, ಅನುಭವಿಸಿರ್ತಾನ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ತತ್ವ ವಿಷಯಗಳು ಮತ್ತ ಭೂಮಾದಿ ತತ್ವ ವಿಷಯಗಳು ಅಂದ್ರ, ಇಲ್ಲಿ ಭೂಮಾದಿ ಅಂದ್ರ ಇಲ್ಲಿ ಪಂಚ ಮಹಾಭೂತಗಳು, ಆ ಮಹಾಭೂತಗಳಿಂದ ಆಗುವಂತ ಐದು ಭೂತಗಳು ಅಂದ್ರ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಮತ್ತು ಅವಕುರ್ಲಿಂದ ಆಗುವಂತ ಸ್ಥೂಲ ಶರೀರದ ಕಾರ್ಯಗಳು ಮತ್ತು ಸೂಕ್ಷ್ಮ ಶರೀರ ಕಾರ್ಯಗಳು ಅನ್ನುವಂಥದ್ದು ನಾವೆಲ್ಲ ಪಂಚೀಕರಣ ಕೇಳ್ಕೊತ ಬಂದೇವಿ. ಇಲ್ಲಿ ಆಕಾಶ ಭೂತದಿಂದ ಸ್ಥೂಲ ಭೂತಗಳು ಏನೇನು ಹುಟ್ಟತಾವು ಅಲ್ಲಿ ಕೇಳ್ಕೊತ ಬಂದೇವಿ. ಕಾಮ, ಕ್ರೋಧ, ಮೋಹ, ಶೋಕ, ಭಯ ಅದರ ಕೇಳ್ಕೊಂಡು ಬಂದೇವಿ. ಇಲ್ಲಿ ಸೂಕ್ಷ್ಮ ಶರೀರದ ಅಂತಃಕರಣದೊಳಗೆ ಏನ್ ಹುಡ್ತಾವ ಅಂದ್ರ ಆಕಾಶ ಭೂತದಿಂದ ಅಂತಃಕರಣಗಳು ಹುಡ್ತಾವ ಅನ್ನೋದು ನಮ್ಗೆಲ್ಲರಿಗೂ ಅನುಭವ ಐತಿ. ಅವು ಅಂತಃಕರಣಗಳು ಯಾವಪ್ಪ ಅಂದ್ರೆ ಜ್ಞಾತೃ, ಮನ ಬುದ್ಧಿ ಚಿತ್ತ ಅಹಂಕಾರ, ಇವು ಸೂಕ್ಷ್ಮ ಶರೀರದಾಗ ಹುಡ್ತಾವ ಅನ್ನುವಂಥದ್ದು ನಮ್ಗೆ ಗುರ್ತದ. ಇವುಕುರ್ನ ಎಲ್ಲವನ್ನು ಒಳಗೊಂಡಂತ ಅದು ಯಾವುದು, ಈ ದೇಹಾದಿ ಇಂದ್ರಿಯಗಳಲ್ಲಿಯೂ ಶಬ್ದಾದಿ ವಿಷಯಗಳಲ್ಲಿಯೂ 36 ತತ್ವಗಳು ಸಕಲ ಕರ್ಮ ಫಲಗಳಲ್ಲಿಯೂ ಕೂಡ ಪ್ರೀತಿ ಅಪ್ರೀತಿಗಳ ಎರಡನ್ನು ಬಿಟ್ಟವನೇ ಆರೂಢ ನೆನೆಸುವನು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾರ. ಇಲ್ಲಿ ಸ್ಥೂಲದೊಳಗಾಗ್ಲಿ ಮತ್ತು ಸೂಕ್ಷ್ಮದೊಳಗಾಗ್ಲಿ ಇವು ಎರಡನ್ನು ಅವ ಬಿಟ್ಟು ಯಾವಾಗಲೂ ಆರೂಢ ಅಂದ್ರ ಆ ಸುಷುಪ್ತಿ ಅವಸ್ಥೆಯೊಳಗೆ ಏನು ಅನುಭವಿಸ್ತೇವಲ್ಲ, ಇಂದ್ರಿಯಗಳಿಲ್ಲದೆ ವಿಷಯಗಳಿಲ್ಲದೆ ನಾನಿದ್ದು ನನ್ನ ಸ್ವರೂಪವನ್ನ ಅವು ಇರ್ತಾವು. ಅವು ಎಲ್ಲಿರ್ತಾವು, ಅಜ್ಞಾನದೊಳಗ ಸೂಕ್ಷ್ಮ ಶರೀರದೊಳಗ ಅಡಕಾಗಿರ್ತಾವು. ತನ್ನ ಸುಖವನ್ನ
ಎಂತ ಸುಖ ಅದು? ಯಾವ ಇಂದ್ರಿಯಗಳಿಲ್ಲದೆ ಆತ್ಮನ ಸುಖವನ್ನೇನು ಅನುಭವಿಸುವುದು ನಮಗ್ ಪ್ರತ್ಯಕ್ಷ ಐತಲ್ಲ, ಅದನ್ನೇ ಜಾಗೃತದೊಳಗ ಸ್ವಪ್ನದೊಳಗ ಆರೂಢನನ್ನು ಅನುಭವಿಸ್ತಾನ. ಇಂದ್ರಿಯಗಳಿರ್ತಾವು, ವಿಷಯಗಳಿರ್ತಾವು, ಜಾಗರಣ ಐತಿ, ಸ್ವಪ್ನ ಇದ್ರು ಕೂಡ ಅವು ಯಾವವು ಕೂಡ ಅವಾಗ ಅಲ್ಲಿ ಸುಷುಪ್ತಿ ವ್ಯವಸ್ಥೆಯೊಳಗೆ ಇದ್ರೂ ಕೂಡ ಅವು ಹೆಂಗ್ ಅಡಕಾಗಿ ಆನಂದವನ್ನೇ, ತನ್ನ ಸ್ವರೂಪ ಆನಂದವನ್ನೇ ಅನುಭವಿಸ್ತಾನ. ಹಂಗ ಆರೂಢನು ಕೂಡ ಈ ಪ್ರಪಂಚದೊಳಗಿದ್ದು ಸಂಸಾರದೊಳಗಿದ್ದು ಕೂಡ ಅವಕರ ಜೊತೆ ಬೆರೆಯದೆ ಅವಕರ ಜೊತೆ ಇದ್ದು ಅವ ಹೆಂಗಿರ್ತಾನಂದ್ರ ಸುಷುಪ್ತಿ ಅವಸ್ಥೆ ಇದ್ದಂಗ ಜಾಗೃತದೊಳಗು ಸ್ವಪ್ನದೊಳಗು ತನ್ನ ನಿಜ ಸುಖ ಸುಷುಪ್ತಿ ಒಳಗೆ ಎಂತ ಸುಖವನ್ನು ಅನುಭವಿಸ್ತಿರ್ತಾನ, ಅಂತ ಸುಖವನ್ನ ಜ್ಞಾನಿ ಅನುಭವಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಗಟ್ಟಿ ಮಾಡ್ತಾರ. ಮತ್ತು ಪ್ರಾರಬ್ಧ ಇರ್ತದಲ್ರಿ, ಮತ್ ಪ್ರಾರಬ್ಧ ಮ್ಯಾಗ ಇರ್ತದಂದ್ರು ಈ ಪ್ರಾರಬ್ಧ ಎದಕ್ ಆಗ್ತದ ಅಂದ್ರ ದೇಹಕ್ಕ ಆಗ್ತದ. ಈ ಶರೀರ ಪ್ರಾರಬ್ಧವನ್ನೇ ತಗೊಂಡು ಬಂದದ, ಅದು ಪ್ರಾರಬ್ಧವನ್ನೇ ಅನುಭವಿಸ್ತದ. ದೇಹ ಏನ್ ಮಾಡ್ತದ? ಇದು ಪ್ರಾರಬ್ಧ ತಗೊಂಡ್, ದೇಹವೇ ಪ್ರಾರಬ್ಧ. ಇದಕ್ಕೇನ್ ಸುಖ ಆಕ್ಕದ, ದುಃಖ, ರೋಗ, ಅದನ್ನ ಪ್ರಾರಬ್ಧ ಏನ್ ತಗೊಂಡು ಬಂದದಲ್ಲ ಹಿಂದಿನ ಬುತ್ತಿ, ಅದು ಬುತ್ತಿಯನ್ನೇ ಉಣ್ತದ ಅನ್ನುವಂಥದ್ದನ್ನ ನಾವಿಲ್ಲಿ ಇಲ್ಲಿ ನಾವು ಗಟ್ಟಿ ಹಿಂಗ್ ತಿಳ್ಕೊಳ್ಳೋಣ. ಇನ್ನೊಂದು, ನಿನ್ನೆ ಒಬ್ರು ನಮ್ ಪ್ರಶ್ನೆ ಕೇಳಿದ್ರು, ಒಬ್ರು ಸಿದ್ದು ಔಟಿ ಅನ್ನೋರು ನಮ್ ಪ್ರಶ್ನೆ ಕೇಳಿದ್ರು. ಏನ್ ಕೇಳಿದ್ರು ಅಂದ್ರ, ಮತ್ತೆ ನಾವು ಹಿಂಗ ನಾವು ಶಾಸ್ತ್ರ ಕೇಳ್ದೇವಪ್ಪ ಅಂದ್ರ, ಶಾಸ್ತ್ರ ಕೇಳ್ಕೊತ ಬಂದ್ರ ನಮಗ್ ಮತ್ತೆ ಯಾಕ ಇವು ಎಲ್ಲಾ ಹೋಗ್ಕೋಕ್ಯವನು, ನಮಗ ಮತ್ ಹೊಳ್ಳಿ ಮನುಷ್ಯ ಜನ್ಮನೆ ಬರ್ತಲ್ಲ, ನಾವ್ ಚಲೋ ಮಾಡ್ತೇವ ಅಂದ್ರೆ ಚಲೋನೆ ಬರ್ತಲ್ಲ ಅಂತ ಹಿಂಗ ಪ್ರಶ್ನೆ ಮಾಡ್ದ. ಇವ್ ಯಾಕೆ ಜನ್ಮ ಮತ್ ನಮಗ್ ಬ್ಯಾರೆ ಬ್ಯಾರೆ ಬರ್ತಾವ್ರಿ ಅಂತಂದ್ರ, ಇಲ್ಲಿ ನಾವ್ ಏನು ವೇದಾಂತದ ನಮ್ಗ್ ಗಟ್ಟಿ ಕೊಡ್ತದಂದ್ರ ನಾವ್ ಇಲ್ಲಿ ಸ್ಪಷ್ಟ ತಿಳ್ಕೊಬೇಕು. ನಾವು ಈ ಜೀವ ಚಿದಾಭಾಸ ಏನೈತಿ, ಇದು ಸೂಕ್ಷ್ಮ ಶರೀರ, ಇದು ಅನಾದಿ ಅದ. ಇದು ಅಜ್ಞಾನದಿಂದ ಕೂಡಿ, ಶರೀರದೊಳಗೆ ಕೂಡಿ ನಾನು ಶರೀರ ಅಂತ ತಿಳ್ಕೊಂಡಿದ್ದು ಏನದಲ್ಲ, ಇದು ಅಜ್ಞಾನ. ಇದನ್ನು ಅನಾದಿ ಅದ. ಆತ್ಮನು ಕೂಡ ಅನಾದಿ ಅದಾನ. ಆತ್ಮ ಅವಂಗ ಆದಿನೇ ಇಲ್ಲ, ಹಿಂದೆ ಶತಮಾನ ಯುಗ ಅಂತ ಯಾವುದು ಇಲ್ಲ, ಅವನು ಅನಾದಿ ಅದಾನ. ಈ ಅನಾದಿ ಒಳಗ ನಾವು ಜೀವ ಎಷ್ಟು ಜನ್ಮ ಮನುಷ್ಯ ಜನ್ಮ ಆಗಿ ಹುಟ್ಟಿ ಬಂದೇವೋ ಗೊತ್ತಿಲ್ಲ. ಎಷ್ಟು ಜನ್ಮ ಅಂದ್ರ, ಒಮ್ಮೆ ಮನುಷ್ಯ ಜನ್ಮ ಬಂದಿಂದ 84 ಲಕ್ಷ ಯೋನಿ ಒಳಗೆ ತಿರುಗಿ ಬಂದಾಗ ಒಮ್ಮೆ ಮನುಷ್ಯ ಜನ್ಮ ಬಂದಿರ್ತೀವಿ. ಅಂತವು ಎಷ್ಟು ಮನುಷ್ಯ ಜನ್ಮ ಬಂದಾವೋ ಗೊತ್ತಿಲ್ಲ. ಅಂತವು ಈ ಸೂಕ್ಷ್ಮ ಶರೀರದ ಇದು ಈ ಬಯಲಿನೊಳಗ ಈ ಬೀಜ ರೂಪವಾಗಿ ಸೂಕ್ಷ್ಮ ಶರೀರ ಎಷ್ಟೋ ಜೀವರಾಶಿಗಳದಾವಂತ. ಇದು ಒಂದೇ ನಾವು ಮಾಡಿದ ಮುಂದಿಂದ ಅದು ಬರ್ತದಂತಿಲ್ಲ. ಅವು ಭಗವಂತ ಇವು ಯಾವ ಭೋಗ ಕೊಡಕ್ಕೆ ಯೋಗ್ಯ ಆಗ್ಯಾವು ಅಂತ ಜನ್ಮವನ್ನು ಕೊಡ್ತಾನಂತ. ಎಷ್ಟೋ ಅದಾವು. ನಾವು ಅನೇಕ ಜನ್ಮ ಮನುಷ್ಯ ಜನ್ಮ ಹುಟ್ಟಿ ಬಂದಂತವು ಬೀಜ ರೂಪದೊಳಗಾಗಿ ಈ ಬಯಲಿನೊಳಗ ಬೀಜ ರೂಪವಾಗಿ ಅವ್ಯಕ್ತ ಅದಾವು. ಆದ್ರ ಅವು ಎಷ್ಟೋ ಅದಾವಂತ. ಅವು ಎಲ್ಲಾ ಜೀವರಾಶಿಗಳನ್ನ ಯಾವುದು ಪಕ್ವವಾಗ್ಯದ ನೋಡ್ರಿ. ಭಗವಂತನ ಎಂತ ಕಾರ್ಯ ನಮ್ಮ ಹೃದಯದೊಳಗೆ ಇದ್ದು ಮಾಡ್ತಾನ ಅಂದ್ರ ಭಗವಂತನ ಶಕ್ತಿ ಎಷ್ಟಂತ ತಿಳ್ಕೊಬೇಕು ನಾವು. ನಾವು ಈ ಏನೋ ತುಡುಗ ಕಳುವ ಮೋಸ ಮಾಡೋ ಮುಂದೆ ಎಲ್ಲಿ ಯಾರು ನೋಡ್ತಾರೆ, ಏನ್ ಮಾಡ್ತಾರ, ಏನೇನೋ ಕಾರ್ಯ ಮಾಡ್ತೇವೆ. ಸರ್ಕಾರಕ್ಕೆ ಇಲ್ಲದ ಕಾಗದ ಪತ್ರ ಸುಳ್ಳು ಹೇಳಿ ಏನೇನೋ ರೊಕ್ಕ ಉಳಿಸ್ತೇವೆ. ಆದ್ರ ಭಗವಂತ ಅದನ್ನೆಲ್ಲವನ್ನು ನೋಡ್ತಿರ್ತಾನ ಅನ್ನುವಂಥದ್ದನ್ನ ತಿಳಿಸಾಕ ಆ ಭಗವಂತ ನಾನು ಎಲ್ಲವೂ ನನಗ್ ಗುರ್ತಿರ್ತದ. ಯಾಕ? ನಾನು ಅರುಸ್ವರೂಪ ಇದ್ರಲಿಂದ ನನಗೆಲ್ಲ ಜ್ಞಾನ ಇರ್ತದ. ಇದು ತೋರಿಕೆ ಬದುಕಿನೊಳಗೆ ಇಷ್ಟೆಲ್ಲಾ ಮೋಸ ನಡೆದಾವ ಅನ್ನೋದು ಅವನ ಒಳಗಿರುವಂತ ಇನ್ನೊಂದು ವಾಸ್ತವಿಕ ಬದುಕು ಜ್ಞಾನ ಇರ್ತಲ್ಲ, ಅವಾಗ ಅದು ಗುರ್ತಿರ್ತದ. ವಾಸ್ತವಿಕದೊಳಗೆ ಜ್ಞಾನ ಇದ್ದೇ ಇರ್ತದ. ಆದ್ರ ತೋರಿಕೆ ಬದುಕಿನಾಗ ಇಷ್ಟೆಲ್ಲಾ ಮೋಸ ಮಾಡಿದ್ದು ವಾಸ್ತವಿಕ ಜ್ಞಾನ ಎಲ್ಲಾ ಬೀಜ ರೂಪದಾಗ ಯಾವತ್ತೇ ಆಗಿರ್ತದ. ಅಲ್ಲಿ ನಾವು ಏನ ಇಷ್ಟೆಲ್ಲಾ ಜೀವರಾಶಿ ಒಳಗ ಯಾವ ಪಕ್ವಾಗ್ಯದ, ಇದು ಭೋಗ ಮಾಡಕ್ ಭೋಗ ಕೊಡಕ್ ಯೋಗ್ಯ ಯಾವ್ದಾಗ್ಯದ ಅದನ್ನು ಭಗವಂತ ಕೊಡ್ತಾನಂದ್ರ ಎಷ್ಟು ಸೂಕ್ಷ್ಮವಾಗಿ ಅವನಲ್ಲಿ ಅಸ್ತಿತ್ವ ಶಕ್ತಿ ಅದ ಅನ್ನುವಂಥದ್ದನ್ನ ನಾವು ಕಂಡ್ಕೋಬೇಕು. ನಾವೇನ್ ಬಿಡು ಒಂದ್ ತಪ್ಪು ಅವ್ರ ಯಾರು ನೋಡ್ಯಾರ ಮಂದಿಲ್ಲ, ಎಂತ ಏನೇನು ತಪ್ಪು ಮಾಡ್ತೇವೆ ನಾವು. ಅಷ್ಟು ಮನುಷ್ಯನೊಳಗಿದ್ದು ಅಷ್ಟು ಸೂಕ್ಷ್ಮವಾಗಿ ಕಾರ್ಯ ಮಾಡ್ತಾನಂದ್ರ ಈ ಚಿದಾಭಾಸ ಹೋಗಿದ್ದು ಎಷ್ಟೋ ಜೀವರಾಶಿಗಳಲ್ಲಿ ಏನಾಗಿತ್ತೋ ಅವ್ಯಕ್ತ ಆದದ್ದು ಯಾವುದು ಭೋಗ ಕೊಡಕ ಪಕ್ವಾಗ್ಯದ ಅದನ್ನ ಕೊಟ್ಟು ಈ ಮನುಷ್ಯ ಜನ್ಮ ಕಳಿಸ್ತಾನಂತ. ಅಂದ್ರೆ ನಾವ್ ಇನ್ನ ಏನೇನೋ ಕರ್ಮಗಳು ಮಾಡಿದ್ದು ಏನೇನೋ ಅದಾವು. ಆದ್ರ ಆ ಭೋಗ ಕೊಡಕ್ ಬಂದಾಗ ಇದಕ್ಕೆ ಹೆಂಗ್ರಿ ಇದೊಂದು ದೃಷ್ಟಾಂತ ಇದೇ ಬರ್ತದ. ಹೆಂಗಂದ್ರ ಇಲ್ಲಿ ನಮ್ಗೊಂದು ಹೊರಗ್ ದೃಷ್ಟಾಂತ ಹೇಳ್ತಾರ. ನಮ್ಮ ಮನಿ ಒಳಗ್ ಮಾನಿ ಗಿಡ ಇದ್ದು ಅಂದ್ರ ಆ ಮಾನಿಗಳ ನಾವೆಲ್ಲವೂ ಏನ್ ಹಾಕ್ತೇವಪ್ಪ ಅಂದ್ರ ಅವು ಹಣ್ಣಿಗೆ ಹಾಕಿರ್ತೇವಿ. ಅವಕ್ ಏನೇನೋ ಮ್ಯಾಗ ಹೊಚ್ಚಿ ಹಣ್ಣಿಗೆ ಹಾಕಿರ್ತೇವಿ. ಹಣ್ಣಿಗೆ ಹಾಕದಾಗ ನಮ್ಗೆ ಯಾರೋ ಮನಿಗೆ ಬೀಗರು ಬೀಜರು ಬಂದಂದ್ರ
ಯಾವ ಭೋಗ ಅಂದ್ರ ಯಾವ ಪಕ್ವ ಹಣ್ಣಾಗ್ಯಾವು ಆ ಹಣ್ಣನ್ನು ಕೂಡ ತಿನ್ನಾಕ್ ಕೊಡ್ತೇವೆ ನಾವು. ಹಂಗ ಇಲ್ಲಿ ನಮ್ ಯಾವ ಕರ್ಮಗಳು ಭೋಗ ಮಾಡಕ್ ಯೋಗ್ಯ ಆಗ್ಯಾವು ಅವು ಮಾತ್ರ ಇಲ್ಲಿ ನಮಗ್ ಕರ್ಮ ಕೊಟ್ಟು ಕಳ್ಸಿರ್ತಾನ. ಆ ಕರ್ಮದೊಳಗ ನಮಗೇನೋ ಪ್ರಾರಬ್ಧ ಐತೆ ಅಂತ ತಿಳ್ಕೊಂಡು ಜಗತ್ತೇ ಏನ್ ಮಾಡ್ತಾರ, ಆ ಪ್ರಾರಬ್ಧ ಇದ್ದದ್ರೊಳಗೆ ಜೀವನ ಕಳೆದು ಸತ್ ಹೋಗ್ತಾರ. ಏನಪ್ಪ ನಮಗ ದೇವ್ರಿಗೆ ಇಟ್ ಕೊಟ್ಟಾನ, ಪ್ರಾರಬ್ಧ ಇದ್ದದ್ದು ಉಂಡೆ ಹೋಗಲ್ಲ, ನಮ್ ತಪ್ಸಕ್ ಯಾಕೆ ಆಗ್ತದ ಅಂತೇಳಿ ಲೌಕಿಕರು ಜಗತ್ತೇ ಹಂಗೆ ಹೋಗ್ತದ. ಆದ್ರೆ ಇಲ್ಲಿ ನಾವ್ ಏನ ಮಾಡಕತ್ತೇವಿ, ಪ್ರಾರಬ್ಧವೆಂಬ ಭೋಗವನ್ನ ಮಾಡ್ಕೊತ ಇನ್ನೊಂದಿದೇನೇನು ಶಾಸ್ತ್ರ ಪುರಾಣವನ್ನ ನಾವು ತಿಳ್ಕೊಳಕತ್ತೀವಲ್ಲ, ಆತ್ಮಜ್ಞಾನದ ತಿಳ್ಕೊಳಕತ್ತೀವಲ್ಲ, ಈ ಆತ್ಮನ ತಿಳ್ಕೊಳ ಮುಂದ ನಮಗೇನೋ ಆ ಪ್ರಾರಬ್ಧವನ್ನು ಭೋಗಿಸುವತ್ತ ನಮಗೇನೋ ಒಂದಿಷ್ಟು ಜ್ಞಾನ ಉದಯ ಆಯ್ತು ಅಂದ್ರ ಜ್ಞಾನದ ಮಹತ್ವ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾತ್ ಕುರತಿ ಅರ್ಜುನ. ಜ್ಞಾನಾಗ್ನಿ ಒಂದು ಕಿಡಿ ಉದಯ ಆಯ್ತು ಅಂದ್ರ ಹೆಂಗ ದಗ್ಧ ಕರ್ಮಾಣಿ ಭಸ್ಮಾತ್ ಕುರತಿ ಅರ್ಜುನ ಅನ್ನುವಂಥದ್ದೇನು ಅವರೇ ಮೊದಲೇ ಅದನ್ನ ಏನ್ ಹೇಳ್ಕೊತಾರ ನೋಡಿ ಒಳಗ, ಯಥಾಧ್ಯಾಸೋ ಸಮದಗ್ನಿ ಭಸ್ಮಾತ್ ಕುರತಿ ಅರ್ಜುನ. ಅಂದ್ರ ದಗ ಉರಿಯುವಂತ ಅಗ್ನಿ ಕಿಡಿ ಒಂದು ಎಲ್ಲೋ ಒಂದು ಅರಣ್ಯದ ಬಿತ್ತು ಅಂದ್ರ ಅರಣ್ಯವನ್ನ ಹೆಂಗ ಸುಟ್ಟು ಭಸ್ಮ ಮಾಡ್ತದ, ಅದರಂತೆ ಒಂದು ಕಿಡಿ ಜ್ಞಾನ ನನಗ ಉದಯ ಆಯ್ತು ಅಂದ್ರ ನಾನು ಆತ್ಮನೇ ಇದೀನಿ ಅಂತ ಒಮ್ಮೆ ನನಗ ಈ ಕರ್ಮ ಶಾಸ್ತ್ರ ಕೇಳ್ಕೋತ ಇರುದ್ರಾಗ ಒಮ್ಮೆ ನನಗ ಉದಯ ಆಯ್ತು ಅಂದ್ರ ಆ ಜ್ಞಾನದಿಂದ ಆ ಕರ್ಮಗಳು ಎಲ್ಲಾ ರಾಶಿಗಳು ಎಷ್ಟೋ ರಾಶಿ ಅದಾವಂತ, 1 2 ಅಲ್ಲ, ಇನ್ನ ನಮ್ಮ ಇಂತ ಕರ್ಮ ರಾಶಿಗಳು ಎಷ್ಟೋ ಕರ್ಮ ರಾಶಿಗಳು ಅದಾವಂತ. ಅಂದ್ರ ಅನಾದಿ ಇದು ಎಷ್ಟು ಲಕ್ಷ ಕೋಟಿ ಲೆಕ್ಕಿಲ್ಲ ಅಷ್ಟು ಜೀವ ರಾಶಿಗಳು ಈ ಜ್ಞಾನಾಗ್ನಿ ಉದಯ ಆಯ್ತು ಅಂದ್ರ, ಈ ಶಾಸ್ತ್ರ ಮುಖಾಂತರ ನನ್ನ ಸ್ವರೂಪ ಯಥಾರ್ಥ ಜ್ಞಾನ ಆಯ್ತು ಅಂದ್ರ ಆ ಜ್ಞಾನಾಗ್ನಿಯಿಂದ ಎಲ್ಲಾ ಕರ್ಮಗಳು ಕೂಡ ನಾಶ ಆಗ್ತಾವಂತ ನೋಡಲಿ. ಹಿಂದಿನ ಕರ್ಮಗಳು ಎಲ್ಲವೂ ನಾಶ ಆಗಿ ಏನ್ ಈ ಕರ್ಮದೊಳಗೆ ತೊಟ್ಟ ಬಂದಂತ ಈ ಪ್ರಾರಬ್ಧವನ್ನ ಭೋಗಿಸುವಂತ ಅವಾಗ ಮುಂದೆ ಏನಾಗ್ತದಂದ್ರ ಜನ್ಮವೇ ಇಲ್ಲ, ಆರೂಢನಾಗ್ತಾನ, ಆರೂಢಗ ಜನ್ಮವೇ ಇಲ್ಲ ಅನ್ನುವಂಥದ್ದನ್ನ ತಿಳ್ಸಾಕ ಇಲ್ಲಿ ಇದನ್ನ ತಿಳ್ಕೊಳ್ಬೇಕಾಗ್ಯದ ನಾವು. ಇದಕ್ಕ ಜ್ಞಾನಕ್ಕೆ ಎಷ್ಟು ಮಹತ್ವ ಅದ, ಯಾಕೆ ನಮ್ಮ ಸ್ವರೂಪ ಜ್ಞಾನವನ್ನು ಮಾಡ್ಕೋರಿ, ಯಾಕೆ ಶಾಸ್ತ್ರ ಕೇಳ್ರಂತೆ, ಯಾಕೆ ಒಳ್ಳೆ ಹೇಳ್ತಾರ ಅಂದ್ರೆ ಇಷ್ಟ ಮಹತ್ವ ಇದ್ರಾಗದ. ಇದೊಂದ್ ಏನೋ ನಾವು ಶರೀರಕ್ಕೆ ಚಲೋ ತೊಟ್ಟು ಬಂದೇವಿ, ಆರೋಗ್ಯ ಅದ, ಇದೊಂದ್ ಏನೋ ನಮಗ ಒಂದೇನೋ ತಿಂಗಳ ಪಗಾರ ಬರ್ತದ, ನಮ್ಗೇನೂ ಗೊತ್ತಾಗಲ್ಲ, ನಾ ಮಾಡಿನಂತ ಅಂತೇವಿ. ಇದು ಒಂದು ಜನ್ಮ ಹೋಗಿಂದ ನಾವ್ ಏನೇನು ಪಾಪ ಪುಣ್ಯಗಳ ಮಾಡಿರ್ತೇವಿ, ಈ ಜನ್ಮ ಹೋಗಿಂದ ಮತ್ತೊಂದು ಕರ್ಮದೊಳಗೆ ಎಂತದ ಬರ್ತದ, ಎಂತ ಭೋಗ ಮಾಡ್ತೇವ ನಾವು ನೋಡ್ತೇವೆ. ಇವತ್ತು ಒಬ್ಬೊಬ್ರು ಕಷ್ಟಗಳನ್ನ ನೋಡಿದ್ರ ಯಾಕಪ್ಪ ನನ್ನ ವೈರಿಗಳಿಗೂ ಬರಬಾರ್ದು ಅನ್ನುವಂಥದ್ದು, ಒಬ್ಬೊಬ್ರಿಗೆ ಅಷ್ಟು ರೋಗಾದಿರೋಳು, ಅಷ್ಟು ಬಡತನ, ಅಷ್ಟು ಮಾನ ಅಪಮಾನಗಳು ಕಳ್ಕೊಳ್ಳುವಂತದ್ದು ರಗಡಿ ಇವತ್ತು ನಾವು ಕಣ್ಣಾರಿ ನೋಡ್ತೇವೆ ಲೋಕದೊಳಗ. ಇದೇ ಲೋಕ, ಮತ್ತೆ ಹೊರಗೆ ಎಲ್ಲಿ ಇಲ್ಲ, ಇಲ್ಲೇ ಪಾಪ ಪುಣ್ಯ, ಮತ್ತೊಂದು ಲೋಕದ ಅನ್ನೋದೆಲ್ಲ ಇದು ಭ್ರಾಂತಿ. ಇಲ್ಲೇ ಪಾಪ ಪುಣ್ಯ, ಸ್ವರ್ಗ ನರ್ಕ ಎಲ್ಲವೂ ಇಲ್ಲೇ ಅದ. ಇಲ್ಲಿ ನೋಡಿದಾಗ ನಾವು ಎಂತ ಪುಣ್ಯ ಮಾಡ್ಯವಪ್ಪ ಅಂತ ಇಲ್ಲಿ ಅನಿಸ್ತದ. ಅದೇ ಪುಣ್ಯವನ್ನ ನಾವು ಮುಂದುವರಿಸಿದೇವಂದ್ರ, ನಾವು ನೈತಿಕ ಪ್ರಾಮಾಣಿಕವಾಗಿ ಬದುಕುವಂತ ಕಲೆ ಕಳ್ಕೊಂಡೇವಂದ್ರ, ಒಂದ್ ವೇಳೆ ನನಗೆ ಜ್ಞಾನ ಆಗ್ಲಿಲ್ಲ ಅಂದ್ರೂ ಮುಂದಿನ ಜನ್ಮಕ್ಕಾದ್ರೂ ಕೂಡ ಒಳ್ಳೆ ಜನ್ಮವನ್ನು ಕೊಟ್ಟು, ಒಳ್ಳೆ ವಿಚಾರಗಳನ್ನ ಕೊಟ್ಟು, ಇಂಥ ಸತ್ಸಂಗದ ಸಂಘ ಕೊಟ್ಟು ನಮ್ಗೇನ್ ಮಾಡ್ತದಂದ್ರ ಜ್ಞಾನ ಉದಯ ಆಗಂಗ ಅವಕಾಶ ಮಾಡಿಕೊಡ್ತದ. ಅದಕ್ಕೆ ಈ ಜನ್ಮದಾಗ ಒಳ್ಳೆ ಕರ್ಮಗಳನ್ನ ಮಾಡ್ರಿ. ನನ್ನ ಹೃದಯದೊಳಗ ಭಗವಂತ ಕೂತು ನಾ ಏನ್ ಮಾಡ್ತೀನಿ ಎಲ್ಲವನ್ನೂ ಅರಿತಾನ, ಎಲ್ಲವನ್ನೂ ಮನಸ್ಸಿನ ಕಾರ್ಯಗಳನ್ನು ಅರಿತಾನ, ಮಾತಿನೊಳಗ ಮಾತಾಡುವುದು ಅರಿತಾನ, ಮತ್ತ ಈ ಕಾಯದಿಂದ ಮಾಡಿದ್ದು ಅದನ್ನು ಕೂಡ ಅವ ಅರಿತಾನ ಅನ್ನುವಂಥದ್ದು ನಮಗ್ ಪ್ರಜ್ಞೆ ಇತ್ತು ಅಂದ್ರ, ಆ ಪ್ರಜ್ಞೆಯನ್ನು ಒಳಗೊಂಡಿದ್ದೇವಂದ್ರ ನಮ್ಮ ಕಾರ್ಯಗಳು ಹೆಂಗಿರ್ತಾವಂದ್ರ ಒಳ್ಳೆ ಕಾರ್ಯಗಳು ಇರ್ತಾವ. ಅವಾಗ ಮಾತ್ರ ನಮಗ ಒಂದು ಜನ್ಮ ಅಲ್ಲ, ಇನ್ನೊಂದು ಜನ್ಮ ಇರ್ಲಿ, ಎಷ್ಟೋ ಯುಗ ಹೋಗ್ಯಾವಲ್ಲ, ಇನ್ನೊಂದು ಜನ್ಮದಾಗಾದ್ರೂ ಕೂಡ ಈ ಜ್ಞಾನ ಎಂಬ ಕಿಡಿ ಉದಯ ಆಗ್ಲಿ. ಇದೇ ಜನ್ಮದಾಗ ನಮ್ಗೆ ಜ್ಞಾನ ಉದಯ ಇದೆ, ನಾವೆಲ್ಲರೂ ಪುಣ್ಯವಂತರು. ಈ ಲೌಕಿಕ ಜಗತ್ತನ್ನು ನೋಡಿದ್ರ ಎಷ್ಟು ದುಸ್ತರವಾಗಿ ಒದ್ದಾಡ್ತದ, ಎಷ್ಟು ವೇಗವಾಗಿ ಓಡ್ತದ ಭೋಗಕ್ಕಾಗಿ, ಸುಖಕ್ಕಾಗಿ. ಅಲ್ಲಿ ನೋಡಿದಾಗ ನಮ್ಮ ಮನಸ್ಸು ಎಷ್ಟು ಒಂದು ವೃತ್ತಿ, ಈ ಕಡೆ ಶಾಸ್ತ್ರವನ್ನು ಕೇಳ್ತೇವಲ್ಲ, ನಮ್ಮ ವೃತ್ತಿ 1 ತಾಸು 2 ತಾಸರ ಇದ್ರಾಗ ತಲೀನ ಆಗ್ಯದಲ್ಲ ಅಂದ್ರೆ ನಾವ್ ಎಂತ ಪುಣ್ಯವಂತರು ಅಂತ ಇಲ್ಲಿ ನಾವು ನಿಶ್ಚಯ ಆಗ್ಬೇಕು. ಈ ಪುಣ್ಯನೇ ನಮ್ಮನ್ನ ಏನ ಮಾಡ್ತದ, ಅಂತಃಕರಣ ಶುದ್ಧ ಮಾಡ್ಕೊಂಡು ನಮಗೂ ಕೂಡ ಆರೂಢ ಸ್ಥಿತಿ ಬಂದೇ ಬರ್ತದ, 2 ಮಾತೇ ಇಲ್ಲ ಅನ್ನುವಂಥದ್ದನ್ನ
ಇಲ್ಲಿ ಅಭಿಪ್ರಾಯನ ನಾವು ವ್ಯಕ್ತಪಡಿಸ್ಬೇಕಾಗಿದೆ. ಎಲ್ಲರೂ ಅಭಿಪ್ರಾಯ ನಮಗೂ ಕೂಡ ಆ ಸ್ಥಿತಿ ಬಂದೇ ಬರ್ತದ. ಯಾಕ ಜ್ಞಾನವೆಂಬ ಕಿಡಿ ಹೊಚ್ಚೇವ್ ನಾವು, ಪ್ರಾರಬ್ಧವನ್ನ ಅನುಭವಿಸಕತ್ತೇವಿ, ಸಂಸಾರದೊಳಗೆ ಇದೇವಿ, ಇದ್ದು ಕೂಡ ಇಂಥ ಜ್ಞಾನವನ್ನ ಮಾಡ್ಕೊಳಕತ್ತೇವಲ್ಲ. ಜ್ಞಾನದ ಮಹತ್ವ ಎಷ್ಟದ, ಈ ಜ್ಞಾನದ ಎಲ್ಲ ಗೀತಾ ಪ್ರಮಾಣ ಬಸವಣ್ಣವರು ಜ್ಞಾನದ ಬಲದಿಂದಲೇ ಅಜ್ಞಾನದ ಕೇಡು ನೋಡ, ನಹಿ ಜ್ಞಾನೇನ ಸದೃಶ್ಯಂ ಗೀತಾ ಹೇಳ್ತದ. ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮ ವಿದ್ಯತೆ, ಇದರಂತ ಶ್ರೇಷ್ಠವಾದದ್ದು ಪವಿತ್ರವಾದದ್ದು ಯಾವುದೂ ಇಲ್ಲ. ನಮಗೆ ಲೌಕಿಕರು ಏನಂತದ, ಕರ್ಮ ಯೋಗ ಉಪಾಸನೆ ಒಳಗೆ ನೋಡಿದ್ರ ಜನಕ ಕರ್ಮ ಮಾಡೋರಿಗೆ, ತಪಸ್ಸು ಮಾಡೋರಿಗೆ, ಯೋಗಿ ಆದವ್ರಿಗೆ, ಸಿದ್ಧಿ ಪುರುಷರಿಗೆ ಎಷ್ಟು ಗೌರವ ಕೊಡ್ತಾರ. ಅಂತ ಸಿದ್ಧಿ ಪುರುಷರಿಗೂ ಪಾವಡ ಪುರುಷರಿಗೂ ಕೂಡ ಜ್ಞಾನ ಇರ್ಲಿಕ್ಕಂದ್ರೆ ಅವ್ರಿಗೆ ಮೋಕ್ಷ ಆಗಲ್ಲ ಅಂತ ಹೇಳ್ತಾರ. ಅವರು ಅಷ್ಟೆಲ್ಲಾ ಪಡ್ಕೊಂಡ್ರು ಕೂಡ ಅವರು ಜ್ಞಾನಕ್ಕ ಬಂದೇ ಮೋಕ್ಷವನ್ನು ಹೊಂದಬೇಕು. ಆದ್ರ ನಾ ಸಿದ್ಧಿ ಪುರುಷ ಅದೀನಿ, ನಾ ಅದು ಅದೀನಿ ಇದು ಅದೀನಿ, ನನಗ್ ಮೋಕ್ಷ ಅಕ್ಕದಂದ್ರ ಆಗುದಿಲ್ಲ ಅಂತೇಳಿ ಇವತ್ತ ಬಸವಣ್ಣವ್ರಾಗ್ಲಿ ಎಲ್ಲಾ ಸಂತ ಮಹಾತ್ಮರದನ್ನ ಹೇಳ್ಕೊತ ಬಂದಾರ. ಅಂದ್ರೆ ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮ ವಿದ್ಯತೆ ತತ್ವ ಯೋಗ ಸಂಸಿದ್ಧಿ ಕಾಲೇನ ಆತ್ಮಾನಿ ವಿದ್ಯತೆ ಅನ್ನುವಂಥದ್ದನ್ನ ಅಲ್ಲಿ ಹೇಳ್ಯಾರ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡ. ಸತ್ಯ ಯಾವುದು ಅಸತ್ಯ ಯಾವುದು? ತೋರಿಕೆಯ ಬದುಕು, ದೇಹಾದಿ ಬುದ್ಧಿಗಳನ್ನ ಇಟ್ಕೊಂಡು ಏನು ತೋರಿಕೆಯ ಬದುಕು ಮಾಡ್ತೇವಲ್ಲ, ಇದು ಅಸತ್ಯದ. ಇದಕ್ಕೆ ಆಶ್ರಯ ಕೊಟ್ಟದಲ್ಲ, ಇದು ಸುಳ್ಳ ಅಂತ ಜ್ಞಾನ ಆಯ್ತಂದ್ರ ವಾಸ್ತವಿಕ ನನ್ನ ಇರುವಿಕೆ ಜ್ಞಾನ ಅಲ್ಲಿ ಏನಾಗ್ತದ, ಅಸತ್ಯದಿಂದ ನನ್ನ ಇರುವಿಕೆ ಜ್ಞಾನ ಆಗ್ತದ. ಅಸತ್ಯದ ಬಲದಿಂದ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡ. ಇವು ಎರಡನ್ನು ದೃಷ್ಟಾಂತ ಕೊಟ್ಟು ಮುಂದೆ ಏನ್ ಹೇಳಿದ್ರು ಅವರು, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಂತ ದೃಷ್ಟಾಂತ ಕೊಟ್ರು. ಹೆಂಗ ಜ್ಞಾನವೆಂಬವ ಆ ಕತ್ತಲನ್ನು ಓಡಿಸ್ಬೇಕಾದ್ರ ನೀ ತಪಸ್ಸು ಮಾಡ್ದೆ, ಅದನ್ನ ಮಾಡ್ದೆ, ಬಡಗಿ ತಗೊಂಡ್ ಹೊಡ್ದೆ, ರೊಕ್ಕ ಖರ್ಚು ಮಾಡ್ದೆ, ನೀ ಸಲ ಕಾಶಿಗ ಶಿರ್ಸಲ್ಗ ಅಡ್ಡಾಡಿದ ಅಂದ್ರೆ ಏನೂ ಸಾಧ್ಯ ಇಲ್ಲ. ಅದು ಎದರ್ಲಿಂದ ಸಾಧ್ಯ ಆಕ್ಕದ, ಒಂದ ಬೆಳಕ ಅನ್ನೋದು ಒಂದ್ ಈಟ್ ಜ್ಯೋತಿಯನ್ನ ಹಚ್ಚಿದ್ರ ಆ ಜ್ಯೋತಿಲಿಂದ ಹೆಂಗ ಕತ್ತಲು ಓಡಿ ಹೋಕ್ಕದ. ಜ್ಯೋತಿಯ ಬಲದಿಂದ ಕಮಂದದ ಕೇಳು ನೋಡ ಅನ್ನುವಂಥದ್ದನ್ನ ಇಲ್ಲಿ ಯಾಕಿಷ್ಟು ಒತ್ತು ಕೊಟ್ಟು ಹೇಳ್ಕೋತ ಬರ್ತೇವಂದ್ರ, ನಮಗ ಜ್ಞಾನ ಆಗಬೇಕಾದ್ರ ಅಲ್ಲಿ ಬಸವಣ್ಣವ್ರೇನು, ಇಂಥ ಶರಣರ ಸಂಘದಿಂದ ಕೂಡಲ ಸಂಗನ ಶರಣರು ಅಂದ್ರೆ ಜ್ಞಾನವನ್ನ ಮಾಡ್ಕೊಂಡವರು, ತಿಳಿದವರು, ಅಂತವರ ಸಂಘ ಮಾಡುವುದರಿಂದ ಕೂಡಲ ಸಂಗನ ಶರಣರ ಅನುಭವದಿಂದ, ಭವ ಅಂದ್ರೆ ಹುಟ್ಟು ಸಾವು ಎಷ್ಟೋ ಜೀವರಾಶಿಗಳದಾವ ಅಂತೀವಲ್ಲ, ಆ ಜ್ಞಾನದಿಂದ ಈ ಎಲ್ಲಾ ಕರ್ಮಗಳ ರಾಶಿಗಳು ನಾಶ ಆಗ್ತಾವು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಒತ್ತು ಕೊಟ್ಟು ತಿಳಿಸಾಕತ್ತಾರ. ಪುಣ್ಯಾತ್ಮರೇ, ನಾವ್ ಇದನ್ನ ಈ ಜ್ಞಾನಕ್ಕೆ ನಾವು ಗಂಡಿ ಬಿದ್ದೇವಲ್ಲ, ಜ್ಞಾನವನ್ನ ಮಾಡ್ಕೊಂತ ಮಾಡೇವಂದ್ರೆ ನಮ್ಗೆ ಎಷ್ಟು ಪುಣ್ಯ ಇರಬೇಕು ಅನ್ನುವಂಥದ್ದನ್ನ ನಾವಿಲ್ಲಿ ಗಟ್ಟಿ ಮಾಡ್ಕೊಳ್ಳೋಣ. ಆದಷ್ಟ ನಾನು ಸಾಕ್ಷಿ ಅದೀನಿ, ನಾನು ಪ್ರತ್ಯೇಕ ಆತ್ಮ ಅದೀನಿ, ಎಲ್ಲವೂ ನನ್ನಿಂದ ಅರಿಸುತ್ತಾವಂದ್ರೆ ಈ ಜಗತ್ಯ ದೃಶ್ಯ ಅದ, ಈ ಬ್ರಹ್ಮ ಒಂದೇ ಸತ್ಯದ, ಈ ದೇಹಾದಿ ವ್ಯವಹಾರಗಳು ಎಲ್ಲ ಮಿಥ್ಯದ, ಆತ್ಮ ನಾನು ಒಬ್ಬನೇ ಸತ್ಯ ಅದೀನಿ ಅನ್ನುವಂಥದ್ದು ನಮ್ಗ ಒಂದ್ ವೇಳೆ ಅಪರೋಕ್ಷ ಜ್ಞಾನ ಆಯ್ತು ಅಂದ್ರ ನಮ್ಮಂತ ಪುಣ್ಯವಂತರೇ ಯಾರು ಇಲ್ಲ. ನಾನು ಈ ಭೂಮಿಗೆ ಬಂದುದಕ್ಕೂ ಕೃತಕೃತ್ಯನಾದೆ, ಮನುಷ್ಯ ಜನ್ಮ ತೊಟ್ಟು ಬಂದದ್ದಕ್ಕೂ ಕೂಡ ಪ್ರಯೋಜನ ತಗೊಂಡೆ ಅನ್ನುವಂಥದ್ದನ್ನ ಇಷ್ಟು ಮಹತ್ವದ ಅಂತೇಳಿ ನಿಮಗ ಇದ್ರ ಕಡೆ ಲಕ್ಷ್ಯ ಕೊಡ್ರಿ, ಜ್ಞಾನವನ್ನೇ ಮಾಡ್ಕೊರಿ. ಜ್ಞಾನದ ಬಿಟ್ರೆ ಮತ್ತೇನು ಇದರ ಹಿತ ಇಲ್ಲ ಲೋಕದೊಳಗ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ. ಹಿಂಗ ಸಾಧನೆ ಮಾಡ್ಕೋತ ಹೋದೆ ಅಂದ್ರ ನಾವು ಕೂಡ ಆರೂಢರಾಗ್ತೇವಿ. ಆರೂಢರ ಲಕ್ಷಣ ಇಂಥವ್ರಿಗೆ ಆರೂಢರ ಅನ್ಬೇಕು. ಪ್ರಪಂಚ ಬಿಟ್ಟವ್ರಿಗೆ ಆರೂಢರಂದಿಲ್ಲ, ಶಾಸ್ತ್ರ ಕೇಳಿ ಅಲ್ಲೇ ಕೂತವ್ರಿಗೆ ಆರೂಢರಂದಿಲ್ಲ, ಜ್ಞಾನವನ್ನು ಮಾಡ್ಕೊಂಡವ್ರಿಗೆ ಆರೂಢರ ಅಂದಾರ. ಇಲ್ಲಿ ನಾನು ಆತ್ಮನೇ ಇದ್ದೇನೆ, ಇವು ತೋರುವ ನಾಮರೂಪಾತ್ಮಕ ಜಗತ್ತು ದೃಶ್ಯ ಅದಾವು, ನನ್ನಿಂದ ಅರಿಸಿ ಹೋಗ್ತಾವು, ನಾನು ಚಲೋದೇ ಅಲ್ಲಿ ಕೆಟ್ಟದ್ದಲ್ಲಿ ಎರಡನ್ನೂ ಅರಿಯವನು, ಇವು ಎಲ್ಲವೂ ನನ್ನಿಂದ ಅರಿಸಿ ಹೋಗ್ತಾವು, ನಾನು ಆತ್ಮನಿದ್ದೀನಿ ಎನ್ನುವಂತ ಭಾವ ನಮಗ ಇವು ಉಳ್ಕಾದು ತೋರುವಂತ ಇವು ಮನ ಬುದ್ಧಿ ಕಾರ್ಯಗಳು, ಮನುಷ್ಯನ ಕಾರ್ಯಗಳು, ಮನಸ್ಸನ್ನು ಕೂಡ ನನ್ನಿಂದ ಅರಿಸುತ್ತದ. ಇದು ಪಂಚಮಹಾಭೂತಗಳಿಂದ ಅದ. ನಾನು ಪಂಚಮಹಾಭೂತಗಳಿಗೆ ಆಶ್ರಯದಾತದಿನಿ. ನನ್ನ ಸತ್ತಾದ ತಗೊಂಡು 5 ಭೂತ ಕಾರ್ಯ ಮಾಡ್ತಾವು. ಇಲ್ಲಿ ಕೂಡ ದೇಹದೊಳಗ ನನ್ನ ಸತ್ತ ಆತ್ಮನ ಸತ್ತ ತಗೊಂಡು ಇಂದ್ರಿಯಗಳೆಲ್ಲವೂ ಚಲಿಸ್ತಾವು, ಕಾರ್ಯ ಮಾಡ್ತಾವು. ಇವಕ್ಕ ಸ್ವಂತ ಅಸ್ತಿತ್ವೇ ಇಲ್ಲ, ಇವು ಜಡ ಸ್ವರೂಪ ಅದಾವು ಅನ್ನುವಂಥದ್ದನ್ನ ನಾವು ಸಾಕಷ್ಟು ದೃಷ್ಟಾಂತ ತಿಳಿಸ್ಕೋತ ಬಂದೇವೆ. ಇವತ್ತು ಸೂಜಿಗಲ್ಲಿನ ದೃಷ್ಟಾಂತ ಕೊಟ್ಟೇವಿ. ಇವತ್ತ ಅಧಿಷ್ಠಾನ
ಅಧಿಷ್ಠಾನ ದೃಷ್ಟಾಂತ ಕೊಟ್ಟಿವಿ, ನಮ್ಗೆಲ್ಲರಿಗೂ ಅನ್ಬಹುದು. ಶಾಸ್ತ್ರ ಕೇಳೋರಿ ಆ ಸೂಜಿಗಳು ಚಲಿಸಬೇಕಾದ್ರ ಸೂಜಿ ಜಡ ಅದಾವು, ಇಂದ್ರಿಯಗಳು ಜಡ ಅದಾವು, ದೇಹಾದಿಯವಗಳು ಜಡ ಅದಾವು. ಸತ್ತ ಯಾವ್ದಂದ್ರ ಸೂಜಿಗಳನ್ನ ತಗೊಂಡು 20 ಸೂಜಿಗಳು ಜಡ ಪದಾರ್ಥಗಳು ಹೆಂಗ್ ಚಲಿಸ್ತಾವು, ಹಂಗಿ ದೇಹಾದಿ ವ್ಯವಹಾರಗಳು ಎಲ್ಲಾ ಜಡ ಅದಾವು. ಆದ್ರ ಆತ್ಮನ ಸತ್ತ ತಗೊಂಡು ಕಾರ್ಯ ಮಾಡ್ತಾವು. ಆತ್ಮನನ್ನ ತಿಳಿಯದೆ ಈ ಜಡ ವಸ್ತುಗಳೇ ಸತ್ಯ ಅಂತ ತಿಳ್ಕೊಂಡೇವಲ್ಲ, ಇದೇ ಭ್ರಾಂತಿ, ಇದೇ ಅಜ್ಞಾನ. ಇಂಥವ್ರು ಹೆಂಗ ಆರೂಢರಾಗ್ತಾರ? ಆರೂಢರಾಗಕ್ ಸಾಧ್ಯವೇ ಇಲ್ಲ. ಈ ಸ್ಥಿತಿಯನ್ನು ಹೊಂದದೇವಂದ್ರ ನಾವು ಆರೂಢರಾಗ್ತೇವೆ ಎನ್ನುವಂಥದ್ದನ್ನ ಇಲ್ಲಿ ನಮಗ ನಾವ್ ಹೇಳ್ಕೊಳ್ಳೋದು. ಇಲ್ಲಿ ಮತ್ತೊಬ್ಬರಿಗೆ ಅವ್ರು ಆರ್ಡರ್ ಅದಾರೋ ಇಲ್ಲೋ ಗೊತ್ತಿಲ್ಲ, ನನಗ ಆ ಸ್ಥಿತಿ ಇರ್ಲಿಕ್ಕಂದ್ರ ಹೀಗೆ ಜ್ಞಾನ ಮಾಡ್ಕೊಂಡೇವಂದ್ರ ಈ ಎರಡನ್ನೂ ಅರಿಯವನು, ಚಲೋ ಕಾರ್ಯಗಳನ್ನಾಗ್ಲಿ ಶಾಸ್ತ್ರ ಕಾರ್ಯಗಳನ್ನಾಗ್ಲಿ ಈ ಪ್ರಪಂಚದ ಕಾರ್ಯಗಳನ್ನಾಗ್ಲಿ ಎರಡೂ ನನಗೆ ಯಾವ ಸಂಬಂಧ ಇಲ್ಲ. ಅದು ಪ್ರಾರಬ್ಧ ಮ್ಯಾಗ ಶರೀರ ಕಾರ್ಯ ಮಾಡ್ತದ. ಈ ಪ್ರಯತ್ನದಿಂದ, ಜ್ಞಾನದ ಪ್ರಯತ್ನದಿಂದ ಇಂಥ ಜ್ಞಾನವನ್ನು ಮಾಡ್ಕೊಳಕ್ ಬರ್ತದ. ಈ ಜ್ಞಾನದಿಂದಲೇ ಮೋಕ್ಷ ಆಗ್ತದ. ಜ್ಞಾನ ಇಲ್ಲದೆ ಮೋಕ್ಷ ಅನ್ನೋದು ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವ ಒತ್ತು ಕೊಟ್ಟು ಹೇಳ್ಕೋತ ಬಂದಾರ. ಇಲ್ಲಿ ಕೊನೆಯ ನುಡಿಯೊಳಗ ಇದನ್ನೇ ದೇಹಾದಿ ಇಂದ್ರಿಯಗಳು, ಶಬ್ದಾದಿ ವಿಷಯಗಳು, 36 ತತ್ವಗಳಲ್ಲಿ ಸಕಲ ಕರ್ಮ ಫಲಗಳಲ್ಲಿ ಪ್ರೀತಿ ಅಪ್ರೀತಿಗಳು ಎರಡನ್ನು ಬಿಟ್ಟವನೇ ಇವಿಗೆ ಆರೂಢ. ಅಂದ್ರ ಈ ಕಡೆ ಪ್ರೀತಿನೂ ಇಲ್ಲ, ಈ ಕಡೆ ವಿಷಯಾದಿಗಳಲ್ಲಿ ದ್ವೇಷನೂ ಇಲ್ಲ. ಎರಡೂ ನನ್ನೊಳಗಿರುವಂತ ತೋರುವಂತ ಇವು ದೃಶ್ಯ ಪದಾರ್ಥಗಳು, ಇವು ಮನಸ್ಸಿನ ಕಾರ್ಯಗಳು, ನಾನು ಆತ್ಮನೇ ಇದ್ದೀನಿ ಎನ್ನುವಂಥದ್ದನ್ನ ಕಂಡುಕೊಂಡಾಗ ಇವು ಏನಾಗ್ತದ, ಅಂತವನಿಗೆ ಆರೂಢ ಅನ್ನಬೇಕು. ಅವಂಗ ಮಾಡಬೇಕಾದ ಕರ್ತವ್ಯನೂ ಇಲ್ಲ, ನಮ್ಗೆ ನೇಮನೂ ಇಲ್ಲ. ಶಾಸ್ತ್ರ ಹೇಳ್ಬೇಕು ಕೇಳ್ಬೇಕು ಅನ್ನೋದು ಇಲ್ಲ. ಅವ ಆರೂಢ ಸ್ಥಿತಿಯನ್ನು ಹೊಂದಿರ್ತಾನ. ಹೇಳಿದ್ರು ಕೂಡ ಅವಂಗೇನು ಬಾಧ ಇಲ್ಲ. ಅವ ಪ್ರಪಂಚ ಕರ್ಮಾದಿಗಳು ಮಾಡಿದ್ರು ಅವಂಗೇನು ಬಾಧ ಇಲ್ಲ ಅನ್ನುವಂಥ ಇದನ್ನ ನಮ್ಗೆ ನಿಶ್ಚಯಿರ್ಬೇಕು. ಮತ್ತ ಅವನು ಮಾಡ್ತಾನಲ್ಲ ಅಂತೇಳಿ ಅವ ಸುಟ್ಟು ಬೀಜದಾಗಿ ಮಾಡ್ತಾನ, ಅವನು ಕರ್ಮ ಮಾಡ್ತಾನ. ಕರ್ಮ ಮಾಡಿದ್ರಲ್ಲಿ ಬಹುಕ್ ಬೀಜ ಇಲ್ಲ, ನಿವೃತ್ತಿ ಹೊಂದ್ಯಾನ. ಆ ಕರ್ಮದಿಂದ ಅವ ಏನಾಗ್ಯಾನ, ನಿವೃತ್ತಿ ಹೊಂದ್ಯಾನ. ಜ್ಞಾನದಿಂದ ಅವು ಎಲ್ಲವೂ ನಿವೃತ್ತಿ ಆಗ್ತಾವು ಅನ್ನುವಂಥದ್ದನ್ನ ಇಲ್ಲಿ ಒತ್ತಿ ಕೊಟ್ಟು ಹೇಳ್ಕೋತ ಬಂದಾರ. ಹಂಗ ನೀ ಯಾವುದೇ ಮಾಡು, ಪ್ರಪಂಚರ ಮಾಡು, ನೀ ಶಾಸ್ತ್ರದ ಹೇಳು, ಇವ್ ಎರಡೂ ಮಿಥ್ಯ. ಎರಡನ್ನು ಅರಿಯುವನು ನಾನು, ಆತ್ಮ ನಾನು, ಎರಡನ್ನು ತಿಳಿಯವನು ನಾನು. ಆತ್ಮ ಹೆಂಗದೀನಿ ಅಂದ್ರ ನಾನು ಅವಯಗಳಿಲ್ಲ, ನನ್ಗೆ ಯಾವ ಕರ್ಮನೇ ಆಗುದಿಲ್ಲ, ಅದು ಗಟ್ಟಿರ್ಬೇಕು. ಇವು ಇಂದ್ರಿಯಗಳು ಚಿದಾಭಾಸಗಳು ಕೂಡಿ ದೇಹಾದಿಯವರುಗಳು ಮಾಡ್ತಾವು, ಸೂಕ್ಷ್ಮ ಶರೀರ ಮಾಡ್ತದ. ನಾನು ಅದನ್ನ ಅರಿಯವನು ನಾನು ಅನ್ನುವಂಥದ್ದನ್ನ ನಮ್ ಗಟ್ಟಿ ಆಯ್ತು ಅಂದ್ರ ಅದೇ ಸ್ವಪ್ನ ಅವಸ್ಥೆ, ಜಾಗೃತ ಅವಸ್ಥೆ. ಅವು ಎರಡೂ ಕೂಡ ಆ ಯಾವ ಆನಂದವನ್ನು ಅನುಭವಿಸ್ತಿದ್ದವ ಸೂಕ್ಷ್ಮ ಶರೀರ, ಇದು ಅದು ಯಾವ್ದು ಸೂಕ್ಷ್ಮ ಶರೀರ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರದೊಳಗೆ ಏನೈತಲ್ಲ ತನ್ನ ಇರುವಿಕೆ, ಆತ್ಮನ ಇರುವಿಕೆ ಅದಲ್ಲ, ಆ ಆತ್ಮನ ಇರುವಿಕೆಯನ್ನ ಜಾಗೃತದೊಳಗನು ಮತ್ತ ಸ್ವಪ್ನದೊಳಗನು ಅನುಭವಿಸ್ತಾನ ಅನ್ನುವಂಥದ್ದನ್ನ ನಾವ್ ಇಲ್ಲಿ ಸ್ಪಷ್ಟ ಮಾಡ್ಕೊಳ್ಳೋಣ. ನಮ್ಗ್ ಸ್ವಪ್ನದಾಗ ವಾಸನ ಮ್ಯಾಗ ಬರ್ತಿರ್ತಾವ. ಮೊದಲಿನ ವಾಸನ ಇರ್ಲಿ, ಈಗ ಮಾಡಿದ ವಾಸನ ಅಲ್ಲಿ ಇರ್ತದ. ಜ್ಞಾನ ಆಯ್ತು ಅಂದ್ರ ಅಲ್ಲಿ ಕರ್ಮ ರಾಶಿನೇ ಸುಟ್ಟಿರ್ತಾವ. ಅವ್ ಯಾವ್ದು ಬರ್ತದಂದ್ರ ಈ ಆನಂದವನ್ನೇ ಸ್ವಪ್ನದೊಳಗನು ಕೂಡ ಆನಂದವಾಗಿ ನಿದ್ದೆ ಮಾಡ್ತಾನ, ಆನಂದವಾಗಿ ಇರ್ತಾನ. ಜಾಗೃತಕ್ ಬಂದ್ರು ಕೂಡ ಆ ಈ ದೇಹಾದಿ ಪ್ರಪಂಚ ಮಿಥ್ಯ ಅಂತ ತಿಳ್ಕೊಂಡಾಗ ಪ್ರಪಂಚ ಮಾಡಿದ್ರು ಕೂಡ ಅವ್ ಯಾವುದು ನೋವಾಗಂಗಿಲ್ಲ, ಅದೇ ಸ್ಥಿತಿಯನ್ನು ಅನುಭವಿಸ್ತಾನ. ಯಾವುದು ಕಾರಣ ಸೂಕ್ಷ್ಮ ಶರೀರದ ಸ್ಥಿತಿಯನ್ನೇ ಅವ ಅನುಭವಿಸ್ತಾನ. ತನ್ನ ಸ್ಥಿತಿ ಅಂದ್ರೆ ಆತ್ಮನ ಸ್ಥಿತಿಯನ್ನೇ ಅನುಭವಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ಜಾಗೃತೊಳಗೂ ಅನುಭವಿಸ್ತಾನ. ಅಂತವ್ಗೆ ಏನ್ ಅನ್ಬೇಕು, ಆರೂಢ ಅನ್ನಬೇಕು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಮುಂದೆ ಏನ್ ಹೇಳ್ತಾರಂದ್ರ 5ನೇ ನುಡಿಯೊಳಗ ಕರ್ಮೋಪಾಸನ ಫಲಗಳು ಸಂಕಲ್ಪ ವಿಕಲ್ಪಗಳು ಆರೂಢ ಇರುವುದಿಲ್ಲ. ತನಗೆ ನಿಖಳ ಕರ್ಮದೊಳ್ ವಿಷಯಗಳೊಳ್ ಸಂಕಲ್ಪ ವಿಕಲ್ಪನೆ ಜನಿಸದೆ ಸರ್ವಸಮ್ಮತ ಬಾಳ್ವೆಯುಳ್ಳವನು ತಾನೇ ಆರೂಢ ನೆನಪುವನು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಪ್ರಾರಬ್ಧ ಕರ್ಮದಿಂದ ಪ್ರಾಪ್ತವಾದ ಸಕಲ ಇಹಪರ ಭೋಗಗಳು ವಿಷಯಾದಿಗಳಲ್ಲಿಯೂ ಇದು ಸುಖಕರ, ಇದು ದುಃಖಕರ ಎಂಬ ಕಲ್ಪನಾತ್ಮಕ ಭಾವನೆ ಇಲ್ಲದೆ ಸರ್ವನಾಮ ರೂಪಾತ್ಮಕ ಇದು ಪ್ರಪಂಚ ಮಿಥ್ಯ ಅದ. ಅಸ್ಥಿ ಭಾತಿ ಪ್ರಿಯ ಎಂಬ ಆತ್ಮನ ಅನುಸಂಧಾನವನ್ನು ಮಾಡುತ್ತಾ ಯಾವಾಗಲೂ ನಾನು ಹೆಂಗದೀನಿ, ಅಸ್ಥಿ ಭಾತಿ ಪ್ರಿಯ, ಸತ್ತು ಚಿತ್ತು ಆನಂದ. ಅಸ್ಥಿ ಅಂದ್ರ 3 ಕಾಲ ಇರುವಂತದ್ದು. ಅಸ್ಥಿ ಅಂದ್ರ ಅದು 3 ಜಾಗ್ರ ಸ್ವಪ್ನ ಸುಷುಪ್ತಿ ಒಳಗಿರುವುದು ಯಾವುದು ಅಸ್ಥಿ. 3 ಕಾಲ, ಭೂತ್ಕಾಲ ಭವಿಷ್ಯತ್ ಕಾಲ ತ್ರಿಕಾಲ ಅಬಾಧಿತಂ ಸತ್ಯ. ಚಿತ್ತು ಅಂದ್ರ ಯಾವಾಗಲೂ ಸ್ವಯಂ ಪ್ರಕಾಶವಾಗಿ ಬೆಳಗುವುದು. ಅದು ಯಾರ ಬೆಳಕು ಅಂದ್ರ ಆತ್ಮನ ಬೆಳಕು, ನನ್ನ ಬೆಳಕು.
ಇವು ಸೂರ್ಯ ಚಂದ್ರರು ಕೂಡ ನನ್ನ ಬೆಳಕು ತಗೊಂಡು ಬೆಳಗ್ತಾರ ಅನ್ನುವಂಥದ್ದನ್ನ ನಂದು ಸ್ವಯಂ ಪ್ರಕಾಶ. ಇವೆಲ್ಲ ಸೂರ್ಯ ಚಂದ್ರ ಲೈಟ್ ಕಂದಿಲ್ಲ ಇವೆಲ್ಲ ಪರಪ್ರಕಾಶ, ನನ್ನ ಪ್ರಕಾಶ ಅಲ್ಲ ಅನ್ನುವಂಥದ್ದನ್ನ ಇಲ್ಲೇನು ನಾನು ಸ್ವಯಂ ಪ್ರಕಾಶನಿದ್ದೇನೆ. ನ ತದ್ಭಾಷತೆ ಸೂರ್ಯೋ ನ ಶಶಾಂಕ ನ ಪಾವಕಃ ಯದ್ಗತ್ವಾ ನಿರ್ವರ್ತಂತೆ ತದ್ಧಾಮಂ ಪರಮಂ ಮಮ. ನನ್ನ ಆತ್ಮನ ಸ್ಥಾನ ನಂದು ಹೆಂಗದ, ನನ್ನ ಧಾಮ ಅಂದ್ರ ಈ ಸೂರ್ಯ ಚಂದ್ರ ನಕ್ಷತ್ರಗಳು ನನ್ನ ಸತ್ತ ತೋಡಿ ಇವು ಬೆಳಗ್ತಾವ. ನನ್ನ ಧಾಮ ಅಂದ್ರೆ ಆತ್ಮನ ಧಾಮ ಅನ್ನುವಂಥದ್ದನ್ನ. ಆತ್ಮನ ಧಾಮ ನೀವ್ ಹೆಂಗ್ ಹೇಳ್ತೀರಿ? ಸೂರ್ಯ ಚಂದ್ರ ನಮ್ಗೆ ಹೆಂಗ್ ಅನುಭವಕ್ಕೆ ಬರ್ಬೇಕು ಅಂದ್ರ ನಾವ್ ಇವತ್ತು ಸ್ವಪ್ನ ಅವಸ್ಥೆ, ಎಲ್ಲರಿಗೂ ಒಂದು ಅವಸ್ಥೆ ಅದ. ಆ ಅವಸ್ಥೆದೊಳಗ ಎಲ್ಲಾ ಸೂರ್ಯ ಚಂದ್ರಗಳು ಯಾರು ಹುಡ್ಸ್ಯಾರ? ನಾವ್ರ ಕೌದಿ ಹೊಚ್ಕೊಂಡ್ ಮಕ್ಕೊಂಡಿವಿ. ತೋರುವಂತ ಮಿಥ್ಯ ಶರೀರ. ಅಲ್ಲಿ ನೀ ಏನು ತಯಾರು ಮಾಡಿ ಎಲ್ಲಾ ಸೂರ್ಯನ ಚಂದ್ರನ ತಯಾರು ಮಾಡಿ ಬಿತ್ತಿ ಬೆಳಿತಿ ಎಲ್ಲಾ ಭೋಗ ಮಾಡ್ತಿ. ಅದು ಯಾರ ಬೆಳಕು? ನಿನ್ನ ಬೆಳಕು, ಸ್ವಯಂ ಪ್ರಕಾಶಿನಿ ಆತ್ಮನಿದೆ ಅಂತ ನನ್ಗೆ ಅನುಭವಕ್ಕೆ ಬರೋದು. ನಾನು ಹಂತ ಉಳ್ಳವನು. ನಾನು ನ ತದ್ಭಾಷತೆ ಸೂರ್ಯೋ ನ ಶಶಾಂಕ ನ ಪಾವಕಃ ಯದ್ಗತ್ವಾನ್ ನಿರ್ವರ್ತಂತೆ ತದ್ಧಾಮ. ನನ್ನ ಧಾಮ ಅಂದ್ರೆ ಆತ್ಮನ ಸ್ಥಾನ ಹಂತದ. ನಾನು ಹಂತ ಉಳ್ಳವನದೀನಿ, ನನ್ನ ಸ್ವರೂಪ ಹಿಂಗದ ಅನ್ನುವಂಥದ್ದನ್ನ ತಿಳಿಸುವುದಕ್ಕಾಗಿ ಅನೇಕ ರೀತಿ ಪರಮಾನುಭೂತಿ ನಮಗ ಅನುವನ್ನ ಒಂದೊಂದು ಮುಂದಕ್ಕೆ ತರ್ಕೋತ ನಿನಗ ಸಾಕ್ಷಿ ಒಳಗೆ ನಿತ್ತು ನೋಡುವಂತ ಜ್ಞಾನ ಜಾಗೃತಿ ಒಳಗೆ ಬತ್ತು ಅಂದ್ರ ನಿನಗ ಆರೂಢ ಅನ್ಬೇಕು, ಜೀವನ್ ಮುಕ್ತನ ಅನ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಮಾಡ್ತಾರ. ಮುಂದ ಇಲ್ಲಿ ಏನ್ ಹೇಳ್ದಂಗಾಯ್ತು? ಪ್ರಾರಬ್ಧ ಕರ್ಮದಿಂದ ಪ್ರಾಪ್ತವಾದ ಸಕಲ ಇಹದೊಳಗಾಗ್ಲಿ ಪರದೊಳಗಾಗ್ಲಿ ಈ ಎಲ್ಲಾ ಭೋಗಗಳು ಹೆಂಗದವಪ್ಪ ಅಂದ್ರ ಇರಪ್ಪ ಭೋಗಗಳು ವಿಷಯಾದಿಗಳಲ್ಲಿಯೂ ಇದು ಸುಖಕರ, ಇದು ದುಃಖಕರ ಎಂಬ ಕಲ್ಪನಾತ್ಮಕ ಭಾವನೆಯಿಂದ ಅವಾಗ ಇದು ಸುಖ ಅದ, ಇದು ದುಃಖ ಅದ, ಎರಡು ಕಲ್ಪನೆಯೊಳಗದಾವ. ಸಂಕಲ್ಪ ವಿಕಲ್ಪನೆ ಒಳಗ ನನ್ನೊಳಗಿಲ್ಲ. ಇವು ನಾನು ಇದಕ್ ಹೊರತಾದವದೀನಿ, ಇದು ದೇಹಕ್ಕದವು, ನನಗಿಲ್ಲ ಅನ್ನುವಂಥದ್ದು ಹಿಂಗ್ ಭಾವ ಮಾಡ್ಕೊಂಡವಂಗ ಈ ಸರ್ವನಾಮ ರೂಪಾತ್ಮಕ ಜಗತ್ತು ಹೆಂಗದ? ಮಿಥ್ಯ ಅದ, ಸುಳ್ಳದ. ಮತ್ತ ಸತ್ಯ ಯಾವ್ದು ಅಂದ್ರೆ ಅಸ್ಥಿ ಭಾತಿ ಪ್ರಿಯ. ಇರುವುದು ನಾನೇ ಸ್ವಯಂ ಪ್ರಕಾಶ, ನಾನೇ ಪ್ರಿಯ ಅಂದ್ರೆ ನಾನೇ ಆನಂದ ಸ್ವರೂಪನಿದೀನಿ. ಇವು ನಾಮ ರೂಪಗಳು ಹೆಂಗದವು? ನಾಮ ಮತ್ತು ರೂಪ ಇವು ಅದಾವು ಅಂತೇಳಿ, ಇದು ಐತಿ ಅಂತೇಳಿ ನಾಮ ಅದ. ಇದು ಇದಂ ಅಸ್ಥಿ, ಇದು ಐತಿ ಅಂತೇಳಿ ನಮ್ಗೆ ಏನಾಗ್ಯದ? ಇದು ಪ್ರಿಯ ಆಗಿ ತೋರ್ತದ. ಪ್ರಿಯ ಆಗ್ಯದ ಅಂದ್ರೆ ಅದಕ್ಕೆ ಬೇಕಾಗ್ತದ. ಬೇಕೈತಿ ಅಂದದಕ್ಕ ಅದು ಪ್ರಿಯ ಅದಂದ್ರೆ ನಮ್ಗೆ ಬೇಕಾಗ್ತಂದ್ರೆ ಅದಕ್ಕೊಂದು ನಾಮ ಅದೊಂದು ರೂಪ ಅದ. ಇವು ನಾಮ ರೂಪಗಳು ಮಾಯ ಅಂಶದ ಮಿಥ್ಯ ಅದವು. ಅಸ್ಥಿ ಭಾತಿ ಪ್ರಿಯ, ನಿನ್ನ ಇರುವಿಕೆ ಸ್ವರೂಪ ಜ್ಞಾನ ಅಲ್ಲಿ ಅದ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಇನ್ನಿಷ್ಟು ಗಟ್ಟಿ ಮಾಡ್ಕೋತ ಹೋಗ್ತಾರ. ಇಂಥವಾಗ ಆರೂಢ ಅನ್ಬೇಕು. ಅಸ್ಥಿ ಭಾತಿ ಪ್ರಿಯನ ಒಪ್ಪಿಕೊಂಡವ. ನಾಮ ರೂಪಗಳು ತೋರುವ ಜಗತ್ತು ನಾಮ, ಮಿಥ್ಯದಕ್ಕೊಂದು ರೂಪ, ಇದೊಂದು ಶರೀರಕ್ಕೊಂದು ರೂಪ, ಇದಕ್ಕೊಂದು ನಾಮ. ಶಂಕರಪ್ಪ ಅಂತ ನಾಮ, ಇದಕ್ಕೊಂದು ರೂಪ. ಇಷ್ಟ ಆಗಲ್ಲ, ಇಷ್ಟು ವಯಸ್ಸು, ಇದಕ್ಕೊಂದು ರೂಪ. ಇವು ನಾಮ ರೂಪಗಳು ಒಂದ್ ದಿವಸ ಇಲ್ಲಾರ್ದಂಗ ಆಗ್ತಾವು. ಇದ್ರೊಳಗಿರುವಂತ ಚೇತನ ಅಸ್ಥಿ ಭಾತಿ ಪ್ರಿಯ ಯಾವಾಗಲೂ ಇರ್ತದ ಅನ್ನುವಂಥದ್ದನ್ನ ನಾವು ಹಿಂಗ್ ತಿಳ್ಕೊಂಡೇವಂದ್ರ ನಾವು ಹುಟ್ಟದವರು ಅಲ್ಲ, ನಮ್ಗೆ ಸಾವೇ ಇಲ್ಲ. ನಮ್ಗೆ ಸಾವಿಲ್ಲ ಅಂತ ದೃಢ ಗಟ್ಟಿ ಆಗ್ಬೇಕು. ನಾನು ಸಾಯವನಲ್ಲ, ಸಾಯವನು ನೋಡವನು ನಾನು. ಯಾಕ ನಾ ಪರಮಾನುಭೂತಿ ಓದಿನಿ, ಪರಮಾನುಭೂತಿ ತಿಳ್ಕೊಂಡಿನಿ. ನಾನು ಸಾವನ್ನ ನೋಡವನು, ಆದರೆ ನಾನು ಸಾಯವನಲ್ಲ. ನಾನು ಆತ್ಮ, ನಾನು ಶರೀರ ಅಲ್ಲ. ಶರೀರ ಸಾಯ್ತದ. ಶರೀರ ನನಗೇನಾಗ್ಯದ? ನನ್ನ ಬಿಟ್ಟು ಪ್ರತ್ಯೇಕ ದೃಶ್ಯ ಅದ. ಇದನ್ನ ನೋಡವನು ನಾನು. ಇದಕ್ಕ ಇಲ್ಲಿ ಬತ್ತು ಜೀವ ಪ್ರಾಣಿ, ಇಲ್ಲಿ ಬತ್ತು ಇಲ್ಲಿ ಅದಂತ ಹೇಳ್ತೇನೆ. ಸಾಯರ್ ಮುಂದ್ ಮುಕ್ಕುತ್ ಹೇಳ್ತಾರ, ನಾ ಇಲ್ಲಿ ಬತ್ತು ಅಲ್ಲಿ ಹೊಯ್ಕದ ಹೊಕ್ಕದ ನೋಡ್ರಿ ಅಂತ ಹೇಳ್ತಿರ್ತಾನ. ಅಂದ್ರೆ ಈ ದೇಹ ಬಿಟ್ಟು, ಈ ದೇಹದೊಳಗೆ ಏನಾಗ್ಯದ? ಇವಾಗ ಅವಿರ್ಭಾವ ಆಗ್ಯದ. ಅದ್ರ ಜೊತೆ ಕೂಡಿ ಈ ಪ್ರಾಣ ಅದ್ರ ಜೊತೆ ಏನಾಗ್ಯದ? ಈ ದೇಹ ತುಂಬಾ ವ್ಯಾಪಿಸಿ ಗಟ್ಟಿ ಆಗ್ಯದ. ಇದನ್ ಬಿಟ್ಟು ಹೊರಗೆ ಬರ್ಬೇಕಾ ಅಂದ್ರ ಅವ್ನ್ 1000 ಚೇಳು ಕಡ್ದಷ್ಟು ದುಃಖ ಆಕ್ಕದಂತ ಪ್ರಾಣ ಹೋಗ ಮುಂದ. ಅಷ್ಟು ದುಃಖವನ್ನ ಯಾರು ಅನುಭವಿಸ್ತಾರ? ಇದು ಚಿದಾಭಾಸ ಅನುಭವಿಸ್ತದ. ನಾನು ಆತ್ಮ ಹೆಂಗದೀನಿ ಇದನ್ನ ನೋಡವನು. ಪ್ರಾಣ ಹೋಗುವುದನ್ನ, ದೇಹ ಬಿದ್ದು ಹೋಗುವುದನ್ನ ನಾನು ನೋಡವನು. ಅಂದ್ರೆ ಈ ದೇಹ ಹೆಂಗದ? ಇದು ನೋಡಿಸ್ಕೋತದ ಅಂದ್ರೆ ದೃಶ್ಯ ಅದ. ನಾನ್ ನೋಡವನು ದೃಕ್ಕ. ನಾನ್ ನೋಡವನು ಹೆಂಗದೀನಿ? ನನಗ ಇದನ್ನ ನೋಡ್ತೀನಿ ಅಂದ್ರ ನಾನು ದೃಕ್ ಅಂದ್ರೆ ಯಾವಾಗಲೂ ಇದ್ದಾವ. ಇದು ನೋಡಿಸಿ ಗೊತ್ತಂದ್ರೆ ತೋರಿ ಅಡಗ್ತದ ಅನ್ನುವಂಥದ್ದನ್ನ ಇಷ್ಟು ಗಟ್ಟಿ ಆಗ್ಬೇಕು. ಇಲ್ಲಿ ಕೊನೆಗೆ ಇಲ್ಲಿ ಏನ್ ಹೇಳ್ತಾರ? ಕೊನೆಯ ನುಡಿ ಒಳಗ ಯಾವದೊಂದು ಕರ್ತವ್ಯ ಇಲ್ಲದವನೇ ಆರೂಢ. ಹಿಂಗ ಜ್ಞಾನಗಿಂದ ನಿನಗೆ ಯಾವ ಕರ್ತವ್ಯ ಕರ್ಮಗಳಾಗ್ಲಿ,
ನಿನಗೆ ಏನಾದ್ರ ವಿಧಿ ನಿಷೇಧಗಳಾಗ್ಲಿ, ನಿಂಗ್ ಶಾಸ್ತ್ರ ಕೇಳು, ಹಿಂಗ್ ಊಟ ಮಾಡಬೇಡ, ಹಿಂಗ್ ಯಾವ ನೇಮ್ ಹೇಳ್ತಾರ ನಿನಗ ಆರೂಢಗ ಜ್ಞಾನಿಗೆ? ಯಾವ ನೇಮ್ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಮಾಡ್ತಾರ. ಇಲ್ಲಿ ತನಗೊಂದು ಬಾಧೆ ಜನಿಸದೆ, ತನಗೊಂದು ಬಾಧೆ ಜನಿಸದೆ ಕರುಣೆ ವಿನಿತ್ ಎಲ್ಲವ ನೆನಿಸಿ ಪೂರ್ಣಾನಂದ ಘನ ಚಿದ ಛಲ ನಿರ್ವಿಕಲ್ಪ ನಿರ್ದ್ವಂದ್ವ ಆತ್ಮ ನೆನಿಪ ಆರೂಢನೆಂದು ಅರಿಯುವುದು. ಅಂದ್ರೆ ಆರೂಢನೆಂದು ಹೇಳಿಸಿಕೊಳ್ಳವನು ಅನ್ನುವಂಥದ್ದು ಹೇಳ್ಕೊತ ಬಂದಾರ ಇಲ್ಲಿ. ಅಂದ್ರೆ ಇಲ್ಲಿ ಏನ್ ಹೇಳ್ದಂಗಾಯ್ತು, ಚಲನವಿಲ್ಲದಂದ್ರೆ ನಿರ್ವಿಕಲ್ಪ ಕಲ್ಪನೆಗಳಿಲ್ಲದ, ನಿನಗೆ ದ್ವಂದ್ವ ಇಲ್ಲದ, ನಿನಗೆ ಆತ್ಮ ಹೆಂಗದಿ, ನಿನಗೆ ಯಾವ ದ್ವಂದ್ವಗಳೇ ಇಲ್ಲ, ನಿರ್ದ್ವಂದ್ವದಿಂದ ಇದ್ದವನು, ಎರಡರಲ್ಲದೆ ಆತ್ಮ ನೆನಪನು. ನೀನು ಒಳಗ ಹೊರಗ ದೇಹಾದಿಯ ಹೊರಗಳಿಗೂ ನೀನು ಪ್ರತ್ಯೇಕವಾಗಿ ನೋಡವನು, ಕರ್ಮವನ್ನು ನೋಡವನು. ನೀನು ಒಳ್ಳೆ ಕರ್ಮ ಮಾಡಿದ್ದು ಕೂಡ ನಿನಗೆ ಸೇವಾಗಿರ್ತದ, ಕೆಟ್ಟ ಕರ್ಮ ಮಾಡಿದ್ದು ಕೂಡ ಸೇವಾಗಿರ್ತದ, ಒಂದು ದಿವಸ ಶಾಸ್ತ್ರ ಕೇಳಿದ್ದು ಸೇವಾಗಿರ್ತದ, ಒಮ್ಮೆ ಓಂ ನಮ ಶಿವ ಎಂದದ್ದು ಸೇವಾಗಿರ್ತದ. ಅದ್ರ ಫಲನ ಒಂದು ಒಳ್ಳೆ ಫಲ ಅಲ್ಲಿ, ಕೆಟ್ಟ ಫಲ ಅಲ್ಲಿ ಈ ದೇಹಾದಿಯವರ್ ಕೊಡ್ತಾರ. ನಿನಗ ಈ ದೇಹವೇ ನಾನಲ್ಲ ಅಂದಾಗ, ಚಿದಾಭಾಸವೇ ಆತ್ಮನೊಳಗೆ ಲಯ ಮಾಡಿದಾಗ, ಈ ಮನಸ್ಸನ್ನೇ ಆತ್ಮನೊಳಗೆ ಲಯ ಮಾಡಿದಾಗ ನಿನಗೆ ಯಾವ ದೇಹಾದಿ ಬುದ್ಧಿ ಇರ್ತಾವ, ನಿನಗೆ ಯಾವ ಕರ್ಮಕ್ಕವು, ನಿನಗೆ ಯಾವ ವಿಧಿ ನಿಷೇಧ ಹೇಳ್ತಾರ, ಅವು ಯಾವ ಸುಳ್ಳ ಅನ್ನುವಂಥದ್ದನ್ನ ಇಲ್ಲಿ ಬಹಳ ಗಟ್ಟಿ ಹೇಳ್ಕೊತ ಬರ್ತಾರ. ಅದಕ್ಕೆ ಇಲ್ಲಿ ಒಟ್ಟಾರೆ ಅಧ್ಯಾತ್ಮಕ ಆದಿ ಅಂದ್ರ ಆಧ್ಯಾತ್ಮಿಕ ಆದಿ ಅಂದ್ರೆ ಇಲ್ಲಿ ಆಧ್ಯಾತ್ಮಿಕ ತಾಪ, ಆದಿ ದೈವಿಕ, ಆದಿ ಭೌತಿಕ ತಾಪ ಅಂತ ಮೂರು ತಾಪಗಳು ತಿಳ್ಕೊತ ಬರ್ತಾರ ಶಾಸ್ತ್ರದೊಳಗ. ಇಲ್ಲಿ ನಿನಗ ಆರೂಢ ಅಂದ್ರೆ ಜ್ಞಾನಿಗೆ ಇವು ಮೂರು ತಾಪಗಳು ಏನ್ ಹೇಳ್ತಾರ ಅಂದ್ರೆ ಹೇಳುವುದಿಲ್ಲ ಅಂತ ಹೇಳುವಂತ ಅರ್ಥ ಇಲ್ಲಿ. ಅಧ್ಯಾತ್ಮಕ ಆದಿ ಯಾವುದೊಂದು ದುಃಖವಿಲ್ಲ, ನಿನಗೆ ಆಧ್ಯಾತ್ಮಿಕ ದುಃಖರಾಗಲಿ, ಆದಿ ಭೌತಿಕ, ಆದಿ ದೈವಿಕ ತಾಪಗಳು ದುಃಖಗಳು ನಿನಗೇನ್ ಹಾಕವನು ಇಲ್ಲ ಅನ್ನುವಂತ ತಿಳಿತಾನ. ಇವು ತಾಪಗಳನ್ನ ಆರೂಢಗ ಇವು ಮೂರು ದುಃಖಗಳು ಇರುವುದಿಲ್ಲ. ಆದ್ದರಿಂದ ಆ ದುಃಖಗಳು ಪರಿಹಾರಾರ್ಥವಾಗಿ ಅದನ್ನ ಪರಿಹಾರ ಮಾಡ್ಕೋಬೇಕಂತೇಳಿ ಏನ್ರ ನಿನ್ನ ಕರ್ತವ್ಯ ಅದಾವನು ಅಂದ್ರ ಆರೂಢಗ ಯಾವ ಕರ್ತವ್ಯ ಇಲ್ಲ ಅನ್ನೋದಕ್ಕೆ ಇಲ್ಲಿ ಸ್ಪಷ್ಟ ಹೇಳ್ತಾರ ಅವರು. ಅಧ್ಯಾತ್ಮಕಾದಿ ಯಾವುದೊಂದು ದುಃಖವಿಲ್ಲ, ಆದ್ದರಿಂದ ದುಃಖಗಳು ಪರಿಹಾರಾರ್ಥವಾಗಿ ಅದನ್ನ ಏನ್ರ ನಾವು ನಮಗ ಜೀವ ಭಾವ ಹಿಡ್ಕೊಂಡಾಗ, ದೇಹನ ಅಂದಾಗ ನಮ್ಗೆ ಏನ್ ಹೇಳ್ತಾರ ಅಂದ್ರೆ ಕರ್ಮಗಳು ಹೇಳ್ತಾರ, ನಿಷೇಧ ಹೇಳ್ತಾರ, ಇದನ್ನ ಮಾಡಬೇಡಪ್ಪ, ಮತ್ತೆ ನೀ ಇದನ್ನ ಮಾಡು, ಹಿಂಗ ಮಾಡು, ತಪಸ್ಸು ಮಾಡು, ಹಿಂಗ ದಾನ ಮಾಡು, ಧರ್ಮ ಮಾಡು, ಏನೇನು ಹೇಳ್ತಾರ. ಆದ್ರ ನಿನಗ ಜ್ಞಾನಿಗೆ ಆರೂಢಗ ಈ ಮೂರು ತಾಪತ್ರೆಗಳನ್ನ ತಿಳಿದವಗ, ಇವು ಮೂರು ತಾಪತ್ರೆಗಳು ನಿನಗ ಹೊರತಾದವಗ ಇವು ಏನ ನಿನಗ ಕರ್ಮ ವಿಧಿ ನಿಷೇಧಗಳು ಯಾವ ಹೇಳುವುದಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಮಾಡ್ಕೋತ ಹೋಗ್ತಾರ. ಈ ದುಃಖಗಳ ಪರಿಹಾರ್ಥವಾಗಿ ಮಾಡ್ತಕ್ಕ ಕರ್ತವ್ಯ ಯಾವುದು ನಿನಗಿಲ್ಲ, ಕೇವಲ ನೀನೇನದಿ ಸತ್ ಚಿತ್ತ ಆನಂದ ಘನ ಸ್ವರೂಪನಿರುವುದರಿಂದ, ಘನ ಸ್ವರೂಪ ಇರುವುದನ್ನ ತಿಳಿದರಿಂದ ನಿನಗೇನಬೇಕು ಆರೂಢ. ಮತ್ತೆ ನಿನಗ ಕೃತ್ಯ ಅಕೃತ್ಯ ಕೃತಕೃತ್ಯನು ಇಲ್ಲಿ ಏನ್ಬೇಕಂದ್ರ ಜನ್ಮ ಸಾರ್ಥಕ ಆಯ್ತಪ್ಪ, ನೀ ಎಂತ ಸಾಧನೆ ಮಾಡಿದಪ್ಪ, ನೀನು ಕೃತಕೃತ್ಯನು, ನಿನ್ನ ಜನ್ಮ ಪಾವನ ಆಯ್ತು, ಪುಣ್ಯಾತ್ಮ ನೀನು ಅಂತೇಳಿ ಜನ ಲೌಕಿಕದಾಗ ಹೋಗ್ತಾರ. ಹಂಗ ಅವ ಕೃತಕೃತನಾದ ಸಿದ್ಧನ, ಇಂಥ ಸಿದ್ಧನು ಯೋಗಿ ಎಂಬುದಾಗಿ ಅನೇಕ ಹೆಸರು. ಇವಾಗ ಸಿದ್ಧಾರೂಢರನ್ನು ಅಂತಾರ, ಸಿದ್ಧ ಅಂತಾರ, ಸಿದ್ಧಿ ಅಂತಾರ, ಮತ್ತ ಅನುಭವ ಇದು ಆರೂಢ ಅಂತಾರ, ಜ್ಞಾನಿ ಅಂತಾರ, ಅನೇಕ ಚೇತನ ಅಂತಾರ, ಏನೇನ ಅನೇಕ ಹೆಸರು ಅಂದ್ರೂ ಕೂಡ ಅವೆಲ್ಲವೂ ಕೂಡ ಒಂದೇ ಅರ್ಥ ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಮಾಡ್ಕೊಳ್ಳೋಣ. ಇಲ್ಲಿ ಒಟ್ಟಾರೆ ಈ ಪದ್ಯ ನಮ್ಗ ತಿಳಿತು ಅಂದ್ರ ಎಲ್ಲವೂ ಕೂಡ ನಾವು ಅಭ್ಯಾಸಿ ಒಳಗದೇವು. ಏನ ಶಿಷ್ಯನಾಗಿದ್ದೀನೋ, ಗುರು ಆಗಿದ್ದೀನೋ, ಈ ಮುಂದ ಗುರುವಿನ ಲಕ್ಷಣಗಳೇನು, ಶಿಷ್ಯನ ಲಕ್ಷಣ ಏನು, ಅನುಭವಿ ಲಕ್ಷಣ ಏನು, ಆರೂಢನ ಲಕ್ಷಣವೇನು ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಮಾಡ್ಕೋತ ಬಂದಾರ. ಮತ್ತ ಕರ್ಮಿಗೆ ಎಷ್ಟು ಜನ್ಮ ಅಂತ ನಿನ್ನೆ ಹೇಳ್ಕೊತ ಬಂದಾರ, ಕರ್ಮಿಗೆ 100 ಜನ್ಮ ಅಂತ ಹೇಳ್ಕೊತ ಬಂದಾರ, ಅಭ್ಯಾಸಿಗೆ 3 ಜನ್ಮ, ಆರೂಢಿಗೆ 2 ಜನ್ಮ, ಈ ಜ್ಞಾನಿಗಿದೆ ಒಂದೇ ಜನ್ಮ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸುವಂತ ತಾತ್ಪರ್ಯವನ್ನು ಅನೇಕ ರೀತಿಯಿಂದ ಪರಿಪರಿಯಾಗಿ ತಿಳಿಸ್ಕೋತ ಬಂದಾರ. ಇಲ್ಲಿ ಒಟ್ಟಾರೆ ಇಂಥ ಯೋಗಿ ಏನಾಗ್ತಾನಪ್ಪ ಅಂದ್ರೆ ಆರೂಢನಾಗಿರ್ತಾನ ಅನ್ನುವಂಥದ್ದನ್ನ ನಮಗ ಯಾವಾಗಲೂ ಸಾಕ್ಷಿ ಆತ್ಮಸ್ವರೂಪನೇ ನಾನದೀನಿ, ಇವು ಆಗುವಂತ ಕಾರ್ಯಗಳು ಮನಸ್ಸಿನ ಚಿದಾಭಾಸದ ಕಾರ್ಯಗಳು, ಇದಕ್ಕೆ ನಾನು ಹೊರತಾದೀನಿ
ಸುಖಾದಿಗಳನ್ನು ಆಗ್ತಾವು, ದುಃಖಾದಿಗಳನ್ನು ಮಾಡ್ತೀವಿ, ಶಾಸ್ತ್ರವನ್ನು ಕೇಳ್ತೀವಿ. ಶಾಸ್ತ್ರ ಕೇಳಿದ್ರೂ ಕೂಡ ಇದು ಮನುಷ್ಯನ ಧರ್ಮ. ಇದನ್ನ ತಿಳಿದ್ರ ಈ ಶಾಸ್ತ್ರ ಮುಖಾಂತರ ನಾನು ಇದನ್ನ ಅರಿಯವನು ಆತ್ಮನೇ ಬ್ಯಾರೆ ಅದನ, ಇದು ಶಾಸ್ತ್ರವೇ ಬ್ಯಾರೆ ಅದ. ಬಹಳ ಮಂದಿ ಶಬ್ದ ಜ್ಞಾನ ಶಾಸ್ತ್ರ ಹೇಳ್ತೇವೆ, ಎಲ್ಲ ಅದ್ರೊಳಗ ಶಾಸ್ತ್ರ ಭಾರಿ ಹೇಳ್ತೇವೆ. ಆದ್ರ ಕೊನೆಗೆ ಏನ್ ಎಲ್ಲಿಟ್ಟಿರ್ತಾರ ಅವರು, ನನಗೆ ಇಷ್ಟು ದುಡ್ಡು ಕೊಡು, ನನಗೆ ಹಿಂಗ್ ಮಾಡು, ನನಗೆ ಹಿಂಗ ಒಳ್ಳೆ ಯೋಗ ಕ್ಷೇಮವನ್ನು ನೋಡ್ಕೋಬೇಕು, ಹಿಂಗ ಏನೇನೋ ಮಾಡಿ ಅವ್ರು ಮತ್ತೆ ಎಲ್ಲಿರ್ತಾರಂದ್ರ ಶಬ್ದ ಜಾಲದೊಳಗಿರ್ತಾರ. ಆದ್ರ ಆ ಪರಮಾನಂದ ಸುಖವನ್ನು ಉಂಡವರಲ್ಲ, ತನ್ನ ಸ್ಥಿತಿಯನ್ನು ಅನುಭವಿಸಿದ್ರಲ್ಲ, ಮತ್ತವರು ದೇಹಾದಿ ಸುಖಗಳನ್ನ ರೊಕ್ಕ ರೂಪದೊಳಗ ಮಾನ ಮರ್ಯಾದೆಯೊಳಗ ಸುಖವನ್ನ ಕಂಡವ್ರಿ. ಅವ್ರು ಹೆಂಗಪ್ಪ ಅಂದ್ರ ಅವರು ಕೂಡ ಇಂತ ಒಳ್ಳೆ ಕಾರ್ಯಗಳು ಮಾಡಿದ್ರು ಕೂಡ ಅವರು ಕೂಡ ಏನಿರ್ಬೇಕು, ಇವರು ದೃಶ್ಯಗಳು ತೋರಿ ಅಡಗವರು, ಇವರು ಮಿಥ್ಯಾನ್ನೇ ತಿಳ್ಕೊಂಡವ್ರು, ಸತ್ಯ ವಸ್ತುವನ್ನು ತಿಳಿದವರಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಟ್ಟಿ ಜಜ್ಮೆಂಟ್ ಮಾಡೋಣ. ಈ ಪ್ರಪಂಚದಾಗ ಇರು, ನೀ ಶಾಸ್ತ್ರ ಹೇಳು, ಶಾಸ್ತ್ರ ಹೇಳಾರ್ದೇ ಇರು, ಎರಡಕ್ಕೂ ನೀನು ಸಾಕ್ಷಿಯಾಗಿದ್ಯಪ್ಪ ಅಂದ್ರೆ ನೀ ಮಾಡಿದ್ರು ನಿನಗ ಕರ್ಮ ಘಟಿಸುದಿಲ್ಲ, ಬಿಟ್ರು ನಿನಗ ವಿಧಿ ನಿಷೇಧಗಳಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಸ್ಪಷ್ಟ ಮಾಡ್ಕೊಳ್ಳೋಣ. ಇದು ಇಷ್ಟು ತಿಳಿತು ಅಂದ್ರೆ ನಮ್ಗೆ ಶಾಸ್ತ್ರದ ಈ ಪರಮಾನ ಬೋಧೆಯ ತಿಳಿದಂಗ. ಇನ್ನ ಇದ್ರ ಏನಾದರೂ ಸಂಶಯಗಳು ಬರ್ತಿದ್ವು ಅಂದ್ರ ನಮ್ದು ಇನ್ನೊಂದ್ ಸ್ವಲ್ಪ ಸಾಧನೆ ಕೊರತೆ ಅದ, ಇದ್ರ ಮ್ಯಾಗ ವಿಶ್ವಾಸ ಕಮ್ಮದ, ಇನ್ನ ಭೋಗಾದಿ ವಿಷಯಾದಿಗಳಲ್ಲಿ ಕರ್ಮದೊಳಗೆ ನಮ್ಗೆ ಶ್ರದ್ಧಾ ನಂಬಿಕೆ ಅಂತ ತಿಳ್ಕೊಂಡು ನಾವ್ ಇನ್ನ ಸಾಧನೆ ಮಾಡ್ಬೇಕು, ಇನ್ನ ನಾವು ಅಜ್ಞಾನದೊಳಗೆ ಅದೀವಿ ಅಂತ ತಿಳ್ಕೊಳ್ಳೋಣ. ಇದು ಮನಬಿಚ್ಚಿ ಕೊನೆಯ ಮಾತು. ಇದಕ್ಕೆ ನಮ್ಗೆ ಎಲ್ಲಿದೇವ ಅಂದ್ರ ಈ ಅಜ್ಞಾನ ಸ್ಥಿತಿ ಒಳಗಿದೀವಿ. ಈ ಸ್ಥಿತಿಯನ್ನು ಅನುಭವಿಸುವಂತ ಇಂಥ ಮಹತ್ವವಾದಂತ ಘನವಾದ ಶ್ರೇಷ್ಠವಾದ ತನ್ನ ಸ್ವರೂಪ ಸ್ಥಿತಿ ಒಳಗೆ ಇರುವುದಾಗ್ಲಿ, ಮನಸ್ಸನ್ನಲ್ಲಿ ಸ್ಥಿರ ಮಾಡುವುದಾಗ್ಲಿ, ಭೋಗಾದಿ ವಿಚಾರಗಳಲ್ಲಿ ದೇಯಾದಿ ಅವರುಗಳು ಮಿಥ್ಯ ಅದಾವು. ಆತ್ಮನ ವ್ಯವಹಾರ ಸತ್ತತ್ವವನ್ನು ಮಾಡಿದ್ರು ಆತ್ಮನೇ ತಿಳಿಯಲಾರದೆ ಹೋದೇವಂದ್ರ ನಾವು ಎಷ್ಟು ನಾವು ಪಾಪಿಗಳಾಗ್ತೇವೆ, ಎಷ್ಟು ಜನ್ಮ ತಿರುಗ್ತೇವೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಕಂಡುಕೊಳ್ಳೋಣ. ಒಟ್ಟಾರೆ ಇಂಥ ಜ್ಞಾನವನ್ನು ಮಾಡಿಕೊಂಡು ಇದೇ ಜನ್ಮದೊಳಗ ಆರೂಢ ಸ್ಥಿತಿಯನ್ನು ಅನುಭವಿಸೋಣ ಮತ್ತು ಜೀವನ ಇರಾಕಲಿ ಜೀವನ ಮುಕ್ತಿ ಸ್ಥಿತಿಯನ್ನು ಕಂಡುಕೊಳ್ಳೋಣ. ಇದು ಕಂಡುಕೊಳ್ಳಕ್ ಬರ್ತದ. ಈಗ ನಾವು ಬಹುಬೇಗ ಎಷ್ಟು ದೌಡ ನಾವು ನಂಬಿಕೊಂಡು ಆ ಸ್ಥಿತಿಯನ್ನು ಪಡ್ಕೋತೀವಿ, ಅಷ್ಟು ಮುಂದಿದ್ದಂತ ಜನ್ಮ, ಮುಂದಿದ್ದಂತ ಎಲ್ತನ ಪ್ರಾರಬ್ಧ ಇರ್ತದ, ಅವ ಅಂತ ಪ್ರಾರಬ್ಧಾಗ ಅಂತ ಸುಖವನ್ನು ಅನುಭವಿಸುವಂತ ಅಂದ್ರೆ ನಿರ್ವಿಷಯ ಸುಖ, ಪರಮಾತ್ಮ ಸುಖ, ತನ್ನ ಸುಖ ಎಂತದ ಅನ್ನೋದು ಕಂಡುಕೊಳಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಒತ್ತಿ ಪರಮಾನುಭವ ತಿಳಿಸ್ಕೋತ ಬಂದದ. ಅಂತ ಜ್ಞಾನವನ್ನ ನೀವು ಪಡೆದುಕೊಂಡು ಜೀವ ಇರಕಲಿ ಜೀವನ ಮುಕ್ತಿಯನ್ನ ಸ್ಥಿತಿಯನ್ನು ಅನುಭವಿಸೋಣ ಅನ್ನುವಂಥದ್ದನ್ನ ತಮ್ಮೆಲ್ಲರಲ್ಲಿಯೂ ಕೂಡ ತಿಳಿಸಿ, ಏನೋ ಹೇಳುವುದ್ರೊಳಗ ನಮ್ಮ ಭಾಷೆ, ನಮ್ ಗುಂಟಿ ಭಾಷೆ ಮತ್ತೆ ನಾವು ಹೇಳುದ್ರಾಗ ಹೆಚ್ಚು ಕಮ್ಮಿ ಆಕ್ಕವು, ಒಂದೆರಡು ಉಚ್ಚಾರನೂ ಹೆಚ್ಚು ಕಮ್ಮಿ ಆಕ್ಕವು. ತಾವೆಲ್ಲರೂ ನನ್ನನ್ನ ಕ್ಷಮಿಸ್ತೀರಿ ಅಂತ ತಿಳ್ಕೊಂಡು ಮೊದಲೇ ನಾ ಕ್ಷಮ ಕೇಳ್ತೀನಿ. ಕ್ಷಮವನ್ನೇ ಕೇಳ್ಕೊಂಡು ನನ್ನೊಂದೆರಡು ಮಾತುಗಳನ್ನ ಆ ಸಿದ್ಧಾಡುಪ ತಿಳಿಸಿ ಕಾರ್ಯಕ್ರಮದ ಭಾಗಿಯಾದಂತ ತಮ್ಮೆಲ್ಲರ ಶರಣರ ಪಾದಕ್ಕೂ ಕೂಡ